ಹಲೋ ನಮಸ್ಕಾರ ಕರ್ನಾಟಕ. ಸೊ ಈಗ ನಾವೇನು ಮಾಡ್ತಾ ಇದೀವಪ್ಪ ಅಂತಂದ್ರೆ ಭಾಳಷ್ಟು ಜನ ಫೋಟೋಶಾಪ್ ಟ್ಯೂಟೋರಿಯಲ್ಸ್ ಬೇಕು, ಫೋಟೋಶಾಪ್ ಟ್ಯೂಟೋರಿಯಲ್ಸ್ ಬೇಕು ಅಂತ ಇದ್ರು. ಸೊ ಅದಕ್ಕೋಸ್ಕರ ಏನಾಗಲಿ ಒಂದು ಕೊಟ್ಟೇ ಬಿಡೋಣ ಅಂತ ಏನು ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಮೊನ್ನೆ ತಾನೇ ಬಿಟ್ಟಿರುವಂಥ ಒಂದು ರನ್ ಇಟ್ ಅಪ್ ಅಂತ ಪೋಸ್ಟನ್ನ ಬಿಟ್ಟಿದ್ದೆ. ಸೊ ಅದನ್ನೇ ಒಂದು ಕ್ರಿಯೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾವ ರೀತಿಯಾಗಿ ನಾವು ಇಮೇಜಸ್ನ ತಗೋಬೇಕು, ಯಾವ ರೀತಿಯಾಗಿ ಅದನ್ನು ಎಡಿಟ್ ಮಾಡಬೇಕು, ಯಾವ ರೀತಿಯಾಗಿ ಅದನ್ನು ಒಂದು ಫೈನಲ್ ಟಚನ್ನು ಕೊಡಬೇಕು. ಸೊ ಯಾವ ಥರ ಫೋಟೋಶಾಪಲ್ಲಿ ನಾವೆಲ್ಲ ಕ್ಯಾಮ್ರಾ ರಾ ಫಿಲ್ಟರ್ ಬಗ್ಗೆ ಬೇಕು ಅಂತಂದರೆ ನೀವು ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಒಂದು ಡೀಟೇಲ್ ಆಗಿರೋ ವೀಡಿಯೋ ಮಾಡೋಣ. ಸೊ ವೀಡಿಯೋಗೆ ಬರೋಣ. ನಿಮ್ಮ ಸಪೋರ್ಟ್ ಭಾಳ ಬೇಕಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಸೊ ಕನ್ನಡಿಗರ ಸಪೋರ್ಟ್ ಬೇಕೇ ಬೇಕು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಐಜಿ ಮಿಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಏನಪ್ಪ ಅಂತಂದ್ರೆ ನಾವು ಫೈಲಿಗೆ ಹೋಗಬೇಕು. ಸೊ ಯಾರ್ಯಾರು ಫೋಟೋಶಾಪ್ ಓಪನ್ ಮಾಡಿರ್ತೀರ, ನಾನು ಯೂಸ್ ಮಾಡ್ತಾ ಇರೋದು ಫೋಟೋಶಾಪ್ 2023. ಸೊ ಯಾರ್ಯಾರು ಓಪನ್ ಮಾಡ್ತೀರಾ, ಸೊ ಲೈಕ್ ಇಂಟರ್ಫೇಸ್ ಈ ಥರ ಬರುತ್ತೆ. ಸೊ ಇಲ್ಲೇನು ಮಾಡಬೇಕಪ್ಪ ಅಂತಂದರೆ ನಾವು ವಿಡ್ತ್ ಕೊಡ್ತಾ ಹೋಗ್ಬೇಕು, ಹೈಟ್ ಕೊಡ್ತಾ ಹೋಗ್ಬೇಕು. ಇದು ಪೋಸ್ಟರ್ಸಿನ ವಿಡ್ತ್ ಆಗಿರುತ್ತೆ. ಇದನ್ನೇ ಕಾಪಿ ಮಾಡ್ಕೊಳ್ಳಿ. ನಾನು ಆರ್ಟ್ ಬೋರ್ಡ್ಸ್ ಕ್ರಿಯೇಟ್ ಮಾಡ್ತೀನಿ. ಓಕೆನಾ, ಲೆಟ್ಸ್ ಕ್ರಿಯೇಟ್ ಇಟ್. ಸೊ ಕ್ರಿಯೇಟ್ ಮಾಡಿದ್ದೀನಿ. ಇದು ಆಲ್ರೆಡಿ ಹಳೇದಿತ್ತು. ಸೊ ಇರಲಿ. ಸೊ ಈ ಥರ ನೋಡಿ, ಮೊನ್ನೆ ತನ ಮಾಡಿರೋದು ಈ ಥರ ಪೋಸ್ಟರ್ಸ್ನ ಹೆಂಗಪ್ಪ ಮಾಡೋದು ಅಂತಂದರೆ, ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದು ಫೋಟೋಸ್ ಏನಾಗಿರ್ಬೇಕಪ್ಪ ಅಂತಂದರೆ ಭಾಳ ಶಾರ್ಪ್ನೆಸ್ ಆಗಿರಬೇಕು, ಮತ್ತು ಭಾಳ ಅಪ್ಸ್ಕೇಲ್ಡ್ ಆಗಿರಬೇಕು. ಸೊ ಅಪ್ಸ್ಕೇಲ್ ಆಗಿರ್ಬೇಕಪ್ಪ ಅಂತಂದರೆ ಅಪ್ಸ್ಕೇಲರ್ ಇಮೇಜಿಗೂ ಕೂಡ ನಿಮಗೆ ಏನು ಕೊಟ್ಟಿರ್ತೀನಿ ಅದನ್ನು ಹೋಗಿ ವಿಸಿಟ್ ಮಾಡಿ, ಅದರಲ್ಲಿ ಸ್ಕೇಲ್ ಮಾಡಿ, ನಥಿಂಗ್ ಬಟ್ ಅಪ್ಸ್ಕೇಲ್ ಮಾಡಿ ಇಮೇಜನ್ನು. ಸೊ ನಾನು ಆಲ್ರೆಡಿ ಸ್ಕೇಲ್ ಮಾಡ್ಕೊಂಡಿರೋದನ್ನ ಇಲ್ಲಿ ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ. ಮೂವ್ ಟೂಲ್ ಅದು. ನೆಕ್ಸ್ಟ್ ಬರೋದು ನಿಮಗೆ ಸೆಲೆಕ್ಷನ್ ಟೂಲ್ ಬರುತ್ತೆ. ನೆಕ್ಸ್ಟ್ ಬರೋದು ನಿಮಗೆ ಸೆಲೆಕ್ಷನ್ ಟೂಲ್, ಅದು ಸೆಲೆಕ್ಷನ್ ಮಾಡೋಕ್ಕೋಸ್ಕರ. ಸೊ ನೆಕ್ಸ್ಟ್ ಲ್ಯಾಸೋ ಟೂಲ್, ಅದು ಕೂಡ ಸೆಲೆಕ್ಷನ್, ಫ್ರೀ ಹ್ಯಾಂಡ್ ಸೆಲೆಕ್ಷನ್ನಿಗೋಸ್ಕರ. ಇನ್ನು ಸಬ್ಜೆಕ್ಟ್ ಇದನ್ನ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದಾಗ ಅಲ್ಲಿ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕಾಣುತ್ತೆ. ಸೊ ಆ ಸೆಲೆಕ್ಟ್ ಸಬ್ಜೆಕ್ಟನ್ನು ಕ್ಲಿಕ್ ಮಾಡಬೇಕು. ನಾನು ಕ್ಲಿಕ್ ಮಾಡಿದಾಗ ಸ್ವಲ್ಪ ಹೊತ್ತಾದಮೇಲೆ ಅದು ನಿಮ್ಮ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಸ್ವಲ್ಪ ಹೊತ್ತು ಕಾಯ್ಬಿಟ್ಟು ಬರ್ತೀನಿ. ಸೊ ಓಕೆ, ಅದು ಆಯ್ದ ಕೂಡಲೇ ಬರ್ತೀನಿ. ಓಕೆನಾ, ಗಳನ್ನೆಲ್ಲ ಆ್ಯಡ್ ಮಾಡ್ಬೋದು. ಸೊ ಡಿಲೀಟ್ ಕೂಡ ಮಾಡ್ಬೋದು. ಸೊ ಟ್ರಾನ್ಸ್ಪರೆನ್ಸಿ 100 ಇಟ್ಕೊತೀನಿ ಕ್ಲೀನಾಗಿ ಕಾಣೋಕ್ಕೋಸ್ಕರ. ಸೊ ಟ್ರಾನ್ಸ್ಪರೆನ್ಸಿ ನೀವು ಕಮ್ಮಿನೂ ಇಟ್ಕೋಬೋದು. ಯಾವಾಗಪ್ಪ ಅಂತಂದರೆ ಲೈಕ್ ಏನಾದ್ರು ಒಂದು ಸ್ವಲ್ಪ ಆ್ಯಡ್ ಮಾಡುವಾಗ ಗೊತ್ತಾಗಲ್ಲ ಎಲ್ಲಿ ಆ್ಯಡ್ ಮಾಡ್ಬೇಕಂತ. ಸೊ ಅವಾಗ ಇಟ್ಕೊಂಡು ಮಾಡ್ಕೋಬೇಕು. ಅದಾದಮೇಲೆ ಔಟ್ಪುಟ್ ಸ್ಕ್ರೋಲ್ ಮಾಡಿಬಿಟ್ಟು ಔಟ್ಪುಟ್ಟು ಅಂತ ಕೊಟ್ಟು ಲೇಯರ್ ಮಾಸ್ಕ್ ಅಂತ ಕೊಟ್ಬಿಟ್ಟು ಓಕೆ ಅಂತ ಕೊಡಬೇಕು. ಸೊ ಇದೇ ಥರ ಸೇಮ್ ಸೆಕೆಂಡ್ ಫೋಟೋಗೂ ಮಾಡಬೇಕು. ಅದೇ ಸೇಮ್ ಆ ಫೋಟೋನ ಸೆಲೆಕ್ಟ್ ಮಾಡಬೇಕು. ಕ್ವಿಕ್ ಸೆಲೆಕ್ಷನ್ ಟೂಲಿಗೆ ಕ್ಲಿಕ್ ಮಾಡಬೇಕು. ಸೊ ಫಸ್ಟ್ ಸ್ಕೇಲ್ ಮಾಡ್ಕೊಂಡು ಅಲ್ಲಿ ನಿಮಗೆ ಕ್ವಿಕ್ ಸೆಲೆಕ್ಷನ್ ಸಬ್ಜೆಕ್ಟ್ ಟೂಲ್ ಅಂತ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ವೇಟ್ ಮಾಡಿ, ಸ್ವಲ್ಪ ಮಾಡ್ತಾಯಿದ್ದೀನಿ. ಈಗ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೇಮ್ ಪ್ರೋಸೆಸ್. ಸೆಲೆಕ್ಟ್ ಸಬ್ಜೆಕ್ಟ್ ಕೊಟ್ಬಿಟ್ಟು ಅದು ಸೆಲೆಕ್ಟ್ ಆಗೋವರೆಗೂ ಕಾಯಬೇಕು. ಸೆಲೆಕ್ಟ್ ಆಗುತ್ತೆ. ಸೊ ಆಗ್ತಾಯಿದೆ. ಬ್ಯಾಕ್ಗ್ರೌಂಡ್ ಬೇಕಲ್ವಾ, ಸೊ ಬ್ಯಾಕ್ಗ್ರೌಂಡ್ ಕಲರ್ನ ತೊಗೊತೀನಿ. ಸೊ ಇಲ್ಲಿ ಒಂದು ಸಾಫ್ಟ್ ಗ್ರೇನೇಡ್ನ ಕ್ರಿಯೇಟ್ ಮಾಡ್ಬೇಕಂತಕ್ಕೋಸ್ಕರ ಫಸ್ಟಿಗೆ ನಾನು ಸ್ವಲ್ಪ ಡಾರ್ಕ್ ಬ್ಯಾಕ್ಗ್ರೌಂಡ್ನ ಹುಡುಕ್ಬೇಕು. ಲೈಕ್ ಕೆಳಗಡೆ ಸೈಡ್ಸಲ್ಲೇ ಹುಡುಕ್ಬೇಕು. ಯಾವುದೇ ಕಲರ್ ತೊಗೊಳ್ಳಿ. ಸೊ ಇದಾದಮೇಲೆ ಅದ್ರ ಇಮೇಜ್ ಕೆಳಗಡೆ ಇಡ್ತೀವಿ. ಸೊ ಈಗ ನಾನೇನು ಮಾಡ್ತೀನಪ್ಪ ಅಂತಂದರೆ ಸ್ವಲ್ಪ ಇಮೇಜಸ್ಗಳನ್ನ ಅದನ್ನು ಒಂದು ಇಮೇಜ್ನ ಹೈಡ್ ಮಾಡಿ ಇನ್ನೊಂದು ಇಮೇಜ್ನ ಏನು ಮಾಡ್ತಾಯಿದ್ದೀನಿ, ಅಪ್ಸ್ಕೇಲ್ ಮಾಡ್ತಾಯಿದ್ದೀನಿ. ನಥಿಂಗ್ ಬಟ್ ಅಪ್ಸ್ಕೇಲ್ ಅಂತನಲ್ಲ, ಲೈಕ್ ಸ್ಕೇಲ್ ಮಾಡ್ತಾಯಿದ್ದೀನಿ. ನನಗೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈಗ ಲೈಕ್ ನೋಡಿ, ನನಗೆ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟ್ ಮಾಡ್ಬೋದು. ಒಬ್ಬೊಬ್ಬರಲ್ಲಿ ಲೈಕ್ ಶಿಫ್ಟ್ ಹಿಡ್ಕೊಂಡು ಗೊತ್ತಿದ್ರೆ ಬರುತ್ತೆ, ಒಬ್ಬೊಬ್ಬರಲ್ಲಿ ಹಂಗೆ ಮಾಡಿದ್ರೂ ಬರುತ್ತೆ. ಸೊ ಅದು ವರ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನೋಡ್ಕೊಂಡು ಮಾಡಬೇಕಾಗುತ್ತೆ. ಸೊ ಅದನ್ನು ಕೂಡ ನೋಡಿ, ಒಂದು ಸಲ ಚೆಕ್ ಮಾಡಿ. ಸೊ ಅದನ್ನು ಅಪ್ಸ್ಕೇಲ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಈಗಿದು ಅಪ್ಸ್ಕೇಲ್ ಆಗ್ತಾ ಇದೆ. ಸ್ವಲ್ಪ ನೋಡ್ತಾ ಇದ್ದೀನಿ ಹೆಂಗೆ ಮಾಡ್ಬೋದು ಅಂತ. ಓಕೆ, ಇದು ಅಪ್ಸ್ಕೇಲ್ ಆದಮೇಲೆ ಜಸ್ಟ್ ಇನ್ನೊಂದು ಇಮೇಜ್ನು ಕೂಡ ಅಪ್ಸ್ಕೇಲ್ ಮಾಡ್ತೀನಿ ಅದೇ ಥರ. ಲೈಕ್ ಅಪ್ಸ್ಕೇಲ್ ಮಾಡೋಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂದರೆ Ctrl+T ಟ್ರಾನ್ಸ್ಫಾರ್ಮ್ ಅಂತ ಅದು. ಲೈಕ್ ಇಲ್ಲ ಅಂತಂದರೆ ಅಲ್ಲಿ ಒಂದು ಆರೋ ಮಾರ್ಕ್ಸ್ ಕಾಣ್ತಿದ್ದಾವಲ್ಲ, 4 ಆರೋ ಮಾರ್ಕ್ಸು, ಅವ್ನು ಕ್ಲಿಕ್ ಮಾಡಿದರೆ ನಡೆಯುತ್ತೆ. ಟ್ರಾನ್ಸ್ಫಾರ್ಮ್ ಮಾಡ್ಕೊತೀನಿ. Ctrl+T ಕೊಟ್ಟರೆ ಮುಗೀತು. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಈಗ ನಾವೇನು ಮಾಡಬೇಕು, ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು. ಸೊ ಟೆಕ್ಸ್ಟ್ನ ಆ್ಯಡ್ ಮಾಡುವಾಗ ಏನಾಗಿರ್ಬೇಕಪ್ಪ ಅಂದರೆ ಟೆಕ್ಸ್ಟುಗಳಿಗೆ ಫಾಂಟ್ ಹುಡುಕೋದು ಮಾತ್ರ ಭಾಳ ಒಂದು ಟಾಸ್ಕೇ ಆಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಆದಂಥ ಟೆಕ್ಸ್ಟ್ಗಳಿಗೆ ಫಾಂಟ್ನ ಹುಡುಕ್ತಾ ಹೋಗ್ಬೇಕು. ಸೊ ಇದಾದಮೇಲೆ ಇಲ್ಲಿ ನೋಡಿ, ಟೆಕ್ಸ್ಟ್ ಫಾಂಟ್ ಎಲ್ಲಿ ಸಿಗುತ್ತಪ್ಪ ಅಂದರೆ ನಿಮಗೆ ಲೈಕ್ ಅಲ್ಲಿ ಟಿ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಟೆಕ್ಸ್ಟ್ ಫಾಂಟ್ ಎಲ್ಲಿ ಸಿಗುತ್ತಪ್ಪ ಅಂದರೆ ನಿಮಗೆ ಲೈಕ್ ಅಲ್ಲಿ ಟಿ ಅಂತ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು.
ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಹಾರಿಜಾಂಟಲ್ ಟೈಪ್ ಟೂಲ್ ಅಂತ ಬರ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವೊಂದು ಇಮೇಜಲ್ಲಿ ಏನು ಮಾಡ್ಬೇಕು ಅದನ್ನ ಪ್ಲೇಸ್ ಮಾಡಿಬಿಟ್ಟು ಲೈಕ್ ಐ ಆಮ್ ಯೂಸಿಂಗ್ ಫಾಂಟ್ ಸ್ಪ್ರಿಂಗ್ ಡೆಮೋ ಅಂತ ಯೂಸ್ ಮಾಡ್ತಾ ಇದ್ದೀನಿ ಫಾಂಟು. ಸೊ ಇದು ಬೇಕಾದ್ರೆ ಡಾಫ್ ಎಂಟಲ್ಲಿ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನನಗೇನು ಟೆಕ್ಸ್ಟ್ ಬೇಕೋ ಅದನ್ನ ಹಾಕ್ಕೊತೀನಿ ನಾನೀಗ. ಸೊ ನನಗೇನು ಟೆಕ್ಸ್ಟ್ ಬೇಕಪ್ಪ ಅಂತಂದರೆ ರನ್ ಇಟ್ ಅಪ್ ಅಂತ ಬೇಕು. ಸೊ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ರನ್ ಇಟ್ ಅಷ್ಟೇ ಬೇಕು ಮೇಲೆ. ಸೊ ಇದಾದಮೇಲೆ ಇಲ್ಲಿ ಕಲರ್ ಸೆಲೆಕ್ಷನ್ ಮಾಡಬೇಕಪ್ಪ ಅಂತಂದರೆ ಲೈಕ್ ಅದ್ರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಲೈಕ್ ನೋಟ್ ಥರ ಕಾಣ್ತಿದೆ ಅಲ್ಲ, ಸೊ ಪಕ್ಕದಲ್ಲೇ ನೋಟ್ ಥರ ಕಾಣ್ತಾ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದು ಆ್ಯಕ್ಚುಲಿ ಆಗಲ್ಲ ಅಲ್ಲಿ. ಸೊ ಅದಕ್ಕೋಸ್ಕರ ಬರಲ್ಲ ಅಲ್ಲಿ. ಆ್ಯಕ್ಚುಲಿ ಅದು ಅಲ್ಲೇ ಕ್ಲಿಕ್ ಮಾಡ್ಕೋಬೋದು ಕಲರ್ನ, ಅಥವಾ ಅಲ್ಲಿ ಪಕ್ಕಕ್ಕೆ ನಂತರ ಕೂಡ ಬರುತ್ತೆ. ಸೊ ಈ ಥರನೇ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇದನ್ನೀಗ ಏನು ಮಾಡಬೇಕು, ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡಬೇಕಂದ್ರೆ ಅದೇ ಸೇಮ್ ಕಂಟ್ರೋಲ್ ಟಿ ಕೊಟ್ಟು ಏನು ಮಾಡಬೇಕು, ನಾವು ಎನ್ಲಾರ್ಜ್ ಮಾಡಂಗಿದ್ರೆ ಮಾಡ್ಬೋದು, ಸ್ಮಾಲ್ ಮಾಡಂಗಿದ್ರೆ ಮಾಡ್ಬೋದು. ಸೊ ಈಗ ಕಂಟ್ರೋಲ್ ಟಿ ಕೊಡೋಣ. ಕಂಟ್ರೋಲ್ ಟಿ ಕೊಟ್ಟೆ. ಅದಾದಮೇಲೆ ಏನಾಗುತ್ತೆ, ಲೈಕ್ ನಾನು ಎನ್ಲಾರ್ಜ್ ಮಾಡ್ತಾ ಇದ್ದೀನಿ ಅವೇನ. ಸೊ ಎನ್ಲಾರ್ಜ್ ಮಾಡ್ತಾ ಇದ್ದೀನಿ ಈಗ. ಸೊ ಎನ್ಲಾರ್ಜ್ ಆಗ್ತಾ ಇದೆ. ಸೊ ನೋಡ್ಬೋದು ಎನ್ಲಾರ್ಜ್ ಆಗ್ತಾ ಇದೆ ಅಲ್ವಾ. ಈಗೇನು ಬೇಕು ನಮಗಿದು ಒಂದು ಕ್ರಾಸ್ ಸ್ಟೈಲಲ್ಲಿ ಬೇಕಲ್ವಾ. ಸೊ ಕ್ರಾಸ್ ಸ್ಟೈಲಲ್ಲಿ ಬೇಕಪ್ಪ ಅಂತಂದರೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಈಗ ಲೈಕ್ ನೋಡಿರಿ ಇದು ಅದಕ್ಕೆ ಎಷ್ಟು ಬೇಕೋ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ಓಕೆ. ಈಗ ಏನು ಮಾಡಬೇಕು, ಇದು ಲೈಕ್ ಕ್ರಾಸ್ ಎಫೆಕ್ಟ್ ಬೇಕು ನಮಗೆ. ನಥಿಂಗ್ ಬಟ್ ಇದು ಲೈಕ್ ಫ್ಲ್ಯಾಟ್ ಆಗಿಬಿಡ್ತು. ಸೊ ಒಂಥರ ಸ್ಟೈಲಿಶ್ ಎಫೆಕ್ಟ್ ಬೇಕಲ್ವಾ. ಸೊ ಮತ್ತೆ ಏನು ಮಾಡ್ತೀನಪ್ಪ ಅಂತಂದರೆ ಕಂಟ್ರೋಲ್ ಟಿ ಕೊಡ್ತೀನಿ. ಅವಾಗ ಏನಾಗುತ್ತೆ, ಅದು ಟ್ರಾನ್ಸ್ಫಾರ್ಮ್ ಆಗುತ್ತೆ. ಏನು ಮಾಡ್ಬೇಕು, ಈಗ ಕಂಟ್ರೋಲ್ ಟಿ ಕೊಡ್ಬೇಕು. ಮತ್ತೆ ಕಂಟ್ರೋಲ್ ಟಿ ಕೊಡಿ, ಕಂಟ್ರೋಲ್ ಟಿ ಕೊಡಬೇಕು. ಓಕೆನಾ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟ್ರೋಲ್ ಟಿನ ಕೊಟ್ಬಿಟ್ಟು ಸೊ ಈಗ ಕಂಟ್ರೋಲ್ನ ಹೋಲ್ಡ್ ಮಾಡಿಬಿಟ್ಟು ಲೈಕ್ ಅದನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೇಕು. ಕಂಟ್ರೋಲ್ನ ಹೋಲ್ಡ್ ಮಾಡಿಬಿಟ್ಟು ಕಂಟ್ರೋಲ್ ಒತ್ತಿಡ್ಕೊಳ್ಳೇಬೇಕು. ಸೊ ಅವಾಗ ಮಾತ್ರ ಅದು ಆ ಥರ ಎಫೆಕ್ಟ್ ಕೊಡೋಕ್ಕೆ ಸಾಧ್ಯ. ಸೊ ಈ ಥರ ಕೊಡ್ತಾ ಇದ್ದೀನಿ. ಸೊ ಓಕೆ ಆಗ್ತಾ ಇದ್ದದೆಲ್ಲ. ಸೊ ಓಕೆ, ಇದೆಲ್ಲ ಅಡ್ಜಸ್ಟ್ ಆದಮೇಲೆ ಸಿಗ್ತೀನಿ ಮತ್ತೆ ನಾನು. ಓಕೆ, ಇದೆಲ್ಲ ಅಡ್ಜಸ್ಟ್ ಆಗ್ತಾ ಇದೆ. ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಆದಷ್ಟು. ಸೊ ಏನು ಅಡ್ಜಸ್ಟ್ ಆದಮೇಲೆ ಅಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಅಂತ ಸಿಗುತ್ತೆ ನಿಮಗೆ, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಅವಾಗ ಲೈಕ್ ಅದು ಅಡ್ಜಸ್ಟ್ ಆಗಿರುತ್ತೆ. ಸೊ ಅದನ್ನೇ ಅಡ್ಜಸ್ಟ್ ಆಗಿಲ್ಲ ಅಂತಂದರೆ ಮತ್ತೆ ಕಂಟ್ರೋಲ್ ಟಿ ಕೊಟ್ಕೊಂಡು ಮತ್ತೆ ಕಂಟ್ರೋಲ್ನ ಇಟ್ಕೊಂಡು ಲೈಕ್ ಹೋಲ್ಡ್ನ ಮಾಡಿಬಿಟ್ಟು ಲೈಕ್ ಇನ್ಕ್ರೀಸ್ ಮಾಡ್ತಾ ಡಿಕ್ರೀಸ್ ಮಾಡ್ತಾ ಹೋಗ್ಬೇಕು. ಓಕೆ. ಸೊ ಈಗೇನಪ್ಪ ಅಂತಂದರೆ ನಾವು ಈಗ ಒಂದು ರನ್ ಇಟ್ಟು ಸೊ ಇದೊಂದು ಟೆಕ್ಸ್ಟ್ ಎಫೆಕ್ಟ್ ಬೇಕಪ್ಪ ಅಂತಂದರೆ ಲೈಕ್ ಟ್ರಾನ್ಸ್ಪರೆಂಟ್ ಟೆಕ್ಸ್ಟ್ ಎಫೆಕ್ಟ್ ಬೇಕಂದರೆ ಅದಕ್ಕೊಂದು ಕಾಪಿ ತಗೋಬೇಕು. ಅದಕ್ಕೋಸ್ಕರ ಕಂಟ್ರೋಲ್ ಜಿ ಅದು ಹೊಡಿಬೋದು, ಅಥವಾ ಅದನ್ನು ಸ್ಕ್ರೋಲ್ ಮಾಡ್ತಂದು ಪ್ಲಸ್ ಮಾರ್ಕಲ್ಲಿ ಇಟ್ಟರೆ ನಡಿ. ಸೊ ಈಗ ಕಂಟ್ರೋಲ್ ಜಿ ಕೊಟ್ಕೊಂಡು ಕಾಪಿ ಮಾಡ್ಕೊಂಡಿದ್ದೀನಿ. ಇದಾದ್ಮೇಲೆ ಅಲ್ಲಿ ರೈಟ್ ಕ್ಲಿಕ್ ಫೋರ್ತ್ ಮೌಸಲ್ಲಿ ಕನ್ವರ್ಟ್ ಟು ಶೇಪ್ ಅಂತ ಕೊಡಬೇಕು. ಸೊ ಆದಮೇಲೆ ಕನ್ವರ್ಟ್ ಟು ಶೇಪ್ ಆದಮೇಲೆ ಆ ಲೇಯರ್ನ ತೊಗೊಂಡೋಗಿ ಲೈಕ್ ಟ್ರಯಾಂಗಲ್ ಬಾಕ್ಸ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮಗೆ ಫಿಲ್ ಅಂತ ಸಿಗುತ್ತೆ ಫಸ್ಟು. ಆ ಫಿಲ್ಲಲ್ಲಿ ಹೋಗ್ಬಿಟ್ಟು ಫಸ್ಟಿಗೆ ಕಾಣುತ್ತೆ ನಿಮಗೆ ಲೈಕ್ ವೈಟ್ ಒಳಗಡೆ ಲೈಕ್ ಒಂದು ಲೈನ್ ರೆಡ್ ಲೈನ್ಸ್ ಕಾಣಿಸುತ್ತೆ. ಸೊ ರೆಡ್ ಲೈನ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ಲೈಕ್ ಪಕ್ಕದಲ್ಲಿರೋ ಸ್ಟ್ರೋಕಲ್ಲಿ ಬಂದು ನಿಮ್ಗೆ ಯಾವ ಕಲರ್ ಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ಒಂದು ಸ್ವಲ್ಪ ಲೈಕ್ ಸ್ಟ್ರೋಕ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಲೈಕ್ 15, 10 ನನಗೆ ಒಂದು ಸ್ವಲ್ಪ 15 ಇಟ್ಕೊತೀನಿ. ಚೆಕ್ ಮಾಡ್ತೀನಿ ಬಟ್ ಹೆಂಗೆ ಬರುತ್ತೆ ಅಂತ. ಸೊ ನೋಡಿ ಈಗ ಒಂದು ಬೇಕಾದ್ರೆ ನೀವು ಲೈಕ್ ನೀವೂ ಮಾಡ್ಬೋದು, ಆಮೇಲೆ ಅಲ್ಲಿ ಟೈಪ್ ಕೂಡ ಮಾಡ್ಬೋದು. ನೋಡಿ 14.92 ಇಟ್ಕೊಂಡಿದ್ದೀನಿ. ಸೊ ಈಗೇನು ಮಾಡಬೇಕಪ್ಪ ಅಂತಂದರೆ ಅದೆಲ್ಲ ಇಟ್ಕೊಂಡಾದ್ಮೇಲೆ ಲೈಕ್ ಮಿಡಲ್ ಕ್ಲಿಕ್ ಮಾಡಿಬಿಟ್ಟು ಓಕೆ ಅಂತ ಕೊಡಬೇಕು. ಎಕ್ಸ್ಟ್ರಾ ಆಗುತ್ತೆ ಅದು ಡಿಲೀಟ್ ಮಾಡಬೇಕು ಅಷ್ಟೇ. ಅದು ಎಕ್ಸ್ಟ್ರಾ ಬಂದಿರುತ್ತೆ, ಒಂದು ಡಿಲೀಟ್ ಮಾಡ್ತೀನಿ. ನೋಡಿ ಈಗ ಡಿಲೀಟ್ ಮಾಡೋದು ಗೊತ್ತಿದೆ ಅಲ್ವಾ, ಡಿಲೀಟ್ ಆರೋ ಕೊಟ್ಟಿರ್ಬೋದು, ಬ್ಯಾಕ್ ಸ್ಪೇಸ್ ಆದರೂ ಕೊಡಿರಿ. ಸೊ ಈಗೇನು ಮಾಡಬೇಕಪ್ಪ ಅಂತಂದರೆ ಈಗ ರನ್ ಇಟ್ ಅಂತ ಒಂದು ಹಳೇದಿತ್ತಲ್ಲ ಅದನ್ನು ಬ್ಯಾಕ್ಗ್ರೌಂಡ್ ಇಮೇಜ್ ಹಿಂದ್ಗಡೆ ಹಾಕಬೇಕು. ಆವಾಗ ಆ ಎಫೆಕ್ಟ್ ನಿಮಗೆ ಸಿಗುತ್ತೆ ಟ್ರಾನ್ಸ್ಪರೆಂಟ್ ನೋಡಿ ಟ್ರಾನ್ಸ್ಪರೆಂಟ್ ಎಫೆಕ್ಟ್ ಸಿಗ್ತಾ. ಸೊ ಈಗ ಏನಾಗ್ತದೆ ಅಂತಂದರೆ ಅದರಲ್ಲಿ ಏನಾಗ್ತದೆ, ಇಲ್ಲಿ ಅಷ್ಟೇ ಕಲರ್ ಆ್ಯಡ್ ಆಗಿಲ್ಲ. ಸೊ ಆ ಥರ ಇದನ್ನೇ ನಾವು ಟ್ರಾನ್ಸ್ಪರೆಂಟ್ ಎಫೆಕ್ಟ್ ಅಂತ ಕರಿತೀವಿ. ಸೊ ಈಗೇನು ಮಾಡಬೇಕು, ನನಗಲ್ಲಿ ಸೈಜ್ ನೆಟ್ಟಗಾಗಿಲ್ಲ ಇನ್ನು, ಅದನ್ನು ಮತ್ತೆ ವಾಪಸ್ ಮೇಲ್ಗಡೆ ತಗೊಂಡು ಶಿಫ್ಟ್ ಮತ್ತು ವಿಂಡೋಸ್ನ ಹಿಡ್ಕೊಂಡು ಒಂದು ಲೇಯರ್ಸಲ್ಲಿ ಶಿಫ್ಟ್ ಮತ್ತು ವಿಂಡೋಸ್ ಹಿಡ್ಕೊಂಡು 2 ಲೇಯರ್ಸ್ನ ಏನು ಮಾಡ್ತೀನಿ ನಾನು ಸಿಲೆಕ್ಟ್ ಮಾಡ್ಕೊತೀನಿ. ನೋಡಿ ಶಿಫ್ಟ್ ವಿಂಡೋಸ್ ಹಿಡ್ಕೊಂಡು. ಸೊ ಇದಾದಮೇಲೆ ಏನು ಮಾಡ್ತೀನಿ, ಸೇಮ್ ಕಂಟ್ರೋಲ್ ಟಿ ಅನ್ನು ಒತ್ಕೊತೀನಿ. ಸೇಮ್ ಓಕೆನಾ. ಸೊ ಶಿಫ್ಟು ಮತ್ತು ಸೊ ಈಗ ಶಿಫ್ಟು ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಶಿಫ್ಟು ಮತ್ತು ವಿಂಡೋಸ್ನ ಏನು ಮಾಡ್ತಾಯಿದ್ದೀನಿ ಒತ್ತಿಡ್ಕೊಂಡು ಇನ್ನೊಂದು ಲೇಯರ್ ಸೆಲೆಕ್ಟ್ ಮಾಡಿದೆ. ಇದಾದಮೇಲೆ ಲೈಕ್ ಕಂಟ್ರೋಲ್ ಟಿ ಕೊಟ್ಕೊಂಡು
ಏನು ಮಾಡಿದೆ ಜಸ್ಟ್ ಕಂಟ್ರೋಲ್ನ ಇಟ್ಕೊಂಡು ಹೋಲ್ಡ್ ಮಾಡಿಕೊಂಡು ಲೈಕ್ ಅದನ್ನು ಅಡ್ಜಸ್ಟ್ ಮಾಡ್ತಾ ಹೋದೆ ಲೈಕ್ ಆವಾಗಲೇ ಹೇಳಿದ್ನಲ್ಲ. ಸೊ ಅದೇ ಥರ. ಸೊ ಈಗ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ನೋಡಿ. ಹಾಂ, ಅಡ್ಜಸ್ಟ್ ಆಗ್ತಿದೆ ಅಲ್ವಾ? ಸೊ ಈ ಥರ ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕು. ನೀವು ಯಾವ ಥರ ಬೇಕಾದರೂ ಮಾಡ್ಬೋದು. ಪರ್ಸ್ಪೆಕ್ಟಿವ್ ಕೂಡ ಚೇಂಜ್ ಮಾಡ್ಬೋದು. ಯಾವ ಥರ ಬೇಕಾದರೂ ಚೇಂಜ್ ಮಾಡ್ಬೋದು. ಸೊ ಲೈಕ್ ಆ ಥರ ನನಗೆ ಸೆಟ್ ಆಗೋವರೆಗೂ ನಾನು ಮಾಡ್ಕೊಂಡಿದ್ದೀನಿ. ಸೆಟ್ ಆಯ್ತು ಈಗ, ಅದು ಕ್ಲೀನಾಗಿ ಸೆಟ್ ಆಯ್ತದು. ಸೊ ಈಗ ರೈಟ್ ಕ್ಲಿಕ್ ಕೊಟ್ಕೊಂಡೆ. ಸೊ ಈಗ ರನ್ ಇಟ್ ಅನ್ನೋ ಒಂದು ಟೆಕ್ಸ್ಟ್ ಏನು ಮಾಡ್ತೀನಿ ನಾನು ಫಸ್ಟ್ ಈಗ ಮಾಡಿದ್ನಲ್ಲ, ಅದನ್ನು ಇಮೇಜಿನ ಕಡೆ ತರ್ತೀನಿ. ಓಕೆ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಓಕೆ. ಇನ್ನೇನು ಮಾಡ್ತೀನಪ್ಪ, ಆ ರನ್ ಇಟ್ ಇಮೇಜ್ ಇತ್ತಲ್ಲ, ಸೊ ಅದನ್ನೇನು ಮಾಡೋಣ, ಆ ಒಂದು ಇಮೇಜ್ ಕಡೆಗೆ ತರಬೇಕು. ಯಾಕಂದರೆ ಅದು ನಿಮ್ಗೆ ಟ್ರಾನ್ಸ್ಪರೆಂಟ್ ಎಫೆಕ್ಟ್ ಕೊಡುತ್ತೆ. ಸೊ ಜಸ್ಟ್ ಆ ಲೇಯರ್ ಮೇಲೆ ಇನ್ನು ಮಾಡ್ತಾ ಬೇಕಾಗುತ್ತೆ, ನೋಡ್ಕೊಬೇಕಲ್ಲ, ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಅದು ಇನ್ನು ಬೇಕಾ ಬೇಡವಾ. ಸೊ ಅಪ್ ಸ್ಕೇಲ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಎನ್ರಲೈಸ್ ಮಾಡ್ತಾ ಇದ್ದೀನಿ. ಸೊ ಇನ್ನು ಮಾಡ್ತಾ ಓಕೆ. ಇದೆಲ್ಲ ಆಯಿತು. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ ರನ್ ಇಟ್ ಟಾಪ್ನ ಏನು ಮಾಡ್ತೀನಿ, ಇಮೇಜ್ ಹಿಂದ್ಗಡೆ ಹಾಕಿದ್ದೀನಿ. ಸೊ ಈಗೇನಾಗುತ್ತೆ, ಆ ಎಫೆಕ್ಟ್ ಬರುತ್ತೆ. ಸ್ವಲ್ಪ ಸ್ಲೋ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ. ಸೊ ಬಂತೀಗ. ಈಗ ಏನು ಮಾಡ್ತೀವಪ್ಪ ಅಂತಂದರೆ, ಸೊ ನಾವು ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಲೈಕ್ ಅಲ್ಲಿ ಸ್ಟ್ರೋಕ್ ಏನಾಗ್ತಾಯಿದೆ, ಜಾಸ್ತಿ ಆಗ್ತಿದೆ ಅಲ್ವಾ. ಅದಕ್ಕೆ ಮಾಡೋಣ, ಆ ರನ್ ಇಟ್ ಅಂತ ಕಾಪಿಯನ್ನು ತೊಗೊಂಡಿದ್ದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟ್ರೋಕ್ನ ಸ್ವಲ್ಪ ಕಮ್ಮಿ ಮಾಡೋಣ. ಲೈಕ್ ನಾನೀಗ ಒಂದು 14 ಇಟ್ಟಿದೆ, ಲೈಕ್ 10 ಇಡ್ಬೋದು, ಲೈಕ್ 9 ಇಡ್ಬೋದು, 8 ಇಡ್ಬೋದು, 11 ಇಡ್ಬೋದು, 12 ಇಡ್ಬೋದು. ಸೊ ಆ ಥರ. ಸೊ ಲೈಕ್ 10 ಸಮಥಿಂಗ್ ಇಟ್ಟೆ. ಸೊ ಈ ಥರ ಬಂತು. ಇನ್ನೊಂದೇನು ಎಕ್ಸ್ಟ್ರಾ ಬಂತು, ಅದನ್ನು ಜಸ್ಟ್ ಹೈಡ್ ಮಾಡಿ ಅಲ್ಲಿ ಕಣ್ಣು ಕಾಣ್ತಿದೆಯಲ್ಲ ಅದನ್ನು ಒತ್ಬಿಟ್ರೆ ಸಾಕು, ಅಥವಾ ಲೈಕ್ ಬ್ಯಾಕ್ ಸ್ಪೇಸ್ ಕೊಟ್ಟರೆ ನಡೆಯುತ್ತೆ. ಅದು ಕೊಟ್ಟರೆ ಲೈಕ್ ಬ್ಲೂ ಕಲರ್ ಬರ್ತಾಯಿದೆ. ಸೊ ಅದನ್ನು ಕ್ಲಿಕ್ ಮಾಡಿ ಮಿಡಲಲ್ಲಿ ಕ್ಲಿಕ್ ಮಾಡ್ಬೇಕೀಗ. ಸೊ ಅಲ್ಲಿ ಸ್ಟ್ರೋಕ್ ಆದ್ಕೊಳ್ಳೆ ಅಡ್ಜಸ್ಟ್ ಮಾಡಿದ್ಕೊಳ್ಳೆ ಲೈಕ್ ಮಿಡಲಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೊಂದು ಆಪ್ಷನ್ ಕೊಡುತ್ತೆ, ಓಕೆ ಅಂತ ಕೊಡಬೇಕಲ್ಲಿ. ಓಕೆನಾ, ಅದನ್ನು ಅಡ್ಜಸ್ಟ್ ಮಾಡ್ತೀರಿ ಈಗ. ಸೊ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅಲ್ಲಿಗ. ಓಕೆ. ಇದಾದಮೇಲೆ ನೋಡಿ 16 ಎಲ್ಲಿತ್ತು, ಸೊ 9 ಪಾಯಿಂಟ್ ಸಮಥಿಂಗ್ ಏನೋ ತಗೊಂಬಂದೆ. ಸೊ ಇದಾದಮೇಲೆ ಏನು ಮಾಡ್ತೀನಿ, ಈಗ ನಾನಲ್ಲಿ ಇಮೇಜಿಗೆ ಹೋಗಬೇಕು. ಸೊ ಇಮೇಜಿಗೆ ಹೋಗ್ತಾ ಇದ್ದೀನಿ. ಸೊ ಇಮೇಜಿಗೆ ಹೋಗ್ಬಿಟ್ಟು ಆಮೇಲೆ ಕ್ಲಿಕ್ ಮಾಡಿದೆ. ಸೊ ಅದು ಫಾರ್ಮ್ ಇದನ್ನು ಇರುತ್ತೆ, ಇದನ್ನು ಜಸ್ಟ್ ಹೈಡ್ ಮಾಡ್ತೀನಿ. ಅದು ಡಿಲೀಟ್ ಮಾಡಿದ್ರೆ ಲೈಕ್ ಬ್ಲೂ ಕಲರ್ ಬರ್ತಾಯಿದೆ. ಸೊ ನಾನು ಆರ್ಟ್ಬೋರ್ಡ್ ತೊಗೊಂಡ್ರೆ ಅದರಿಂದ ಅದು ಆ ಕಡೆಗೆ ಶಿಫ್ಟ್ ಆಗಿದೆ. ಸೊ ಅದನ್ನು ಕರೆಕ್ಟ್ ತೊಗೊಂಬಂದ್ಬಿಟ್ಟು ಲೈಕ್ ಹೈಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಇಷ್ಟೇ ಗೈಸ್. ಸೊ ಇದು ಏನಾಗಿತ್ತಪ್ಪ ಅಂತಂದರೆ ಲೈಕ್ ಎಫೆಕ್ಟ್ಗಳನ್ನ ಹೆಂಗೆ ಹಾಕೋದು, ಲೈಕ್ ಥರ ಟ್ರಾನ್ಸ್ಪರೆಂಟ್ ಟೆಕ್ಸ್ಟ್ ಎಫೆಕ್ಟು. ಸೊ ಈ ಥರ ಭಾಳಾದಂಥವು ಸಿಗ್ತಾ ಹೋಗ್ತವೆ, ಮಾಡ್ತಾ ಹೋಗ್ಬೋದು. ಸೊ ಇದಾಯಿತು. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ನೆಕ್ಸ್ಟ್ ಟೆಕ್ಸ್ಟ್ ಬಂದುಬಿಟ್ಟು ನಂದು ರನ್ ಇಟ್ ಅಪ್ ಬೇಕಲ್ವಾ. ಸೊ ಅಪ್ನ ಅದೇ ಥರ ಅದೇ ಫಾಂಟ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸೊ ಅಲ್ಲಿ ಕಾಂಟ್ರಾಸ್ಟ್ ಇರಲಿ ಅಂತಂದೋಸ್ಕರ ನಾನು ರೆಡ್ಡಿಗೆ ಈ ಒಂದು ಟೆಕ್ಸ್ಟ್ ಕಲರ್ಗೆ ನಾನು ಯೆಲ್ಲೋ ಕಲರ್ ಯೂಸ್ ಮಾಡಿದ್ದೀನಿ. ಅದಕ್ಕೋಸ್ಕರ ಮತ್ತು ಅಪ್ ಯೂಸ್ ಮಾಡ್ಬೋದು ಅಂತ ಹೇಳೋಕ್ಕಲ್ಲ, ಯಾಕಂದರೆ ಎರಡೂ ಸೇಮ್ ಆಗಬಾರ್ದು. ಒಂದು ಡಿಫ್ರೆಂಟ್, ಒಂದು ಲೈಟ್ ಇದೆ, ಒಂದು ಡಾರ್ಕ್ ಇರಬೇಕು. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಆಮೇಲೆ ಇಟಾಲಿಕ್ ಮಾಡ್ಕೊತಾ ಇದ್ದೀನಿ. ಆ ನೋಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲ ಬರ್ತೇನೆ. ಇಟಾಲಿಕ್ ಮಾಡ್ಕೊಂಡು ಸೇಮ್ ಕಂಟ್ರೋಲ್-T ಕೊಟ್ಕೊಂಡು ಕಂಟ್ರೋಲ್ನ ಹೋಲ್ಡ್ ಮಾಡಿಬಿಟ್ಟು ಲೈಕ್ ನೀವೇನು ಮಾಡ್ತಾ ಹೋಗ್ಬೋದು, ಎನ್ಲಾರ್ಜು ಲೈಕ್ ಆ ಥರ ಕ್ರಾಸ್ ಎಫೆಕ್ಟ್ ಥರನೂ ಕೂಡ ಮಾಡ್ಬೋದು. ಓಕೆ, ಮಾಡ್ತಾ ಇದ್ದೀನಿ ಈಗ. ಸೊ ಅಲ್ಲಿ ಸೀದಾ ಮೂವ್ ಟೂಲಿಗೆ ಹೋಗ್ಬೇಕಲ್ವಾ. ಸೊ ಮೂವ್ ಟೂಲ್, ಓಕೆ, ರನ್ ಇಟ್ ಅಪ್ಪಲ್ಲಿ ಅದನ್ನು ಇಟಾಲಿಕ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಬರಲಿಲ್ಲ. ಸೊ ಅದನ್ನು ಹಿಂದ್ಲಿದ್ದು ಮಾಡಬೇಕಾಗುತ್ತೆ. ಸೊ ಅದು ಬರಲ್ಲ ನಮಗೆ ಈಗ ಸದ್ಯಕ್ಕೆ ಅಂತ ಅದು ಬಿಟ್ಟೆ. ಈಗ ಅಪ್ಪಿಗೆ ಬಂದುಬಿಡೋಣ. ಅಪ್ಪಿನ ತುಂಬ ಟೆಕ್ಸ್ಟ್ ಬ್ರೋ. ಓಕೆ, ಸೊ ಟೆಕ್ಸ್ಟಿಗೆ ಬಂದುಬಿಟ್ಟೆ ಏನು ಮಾಡೋಣಪ್ಪ ಅಂತಂದರೆ, ಈಗ ನಾವು ಅದಕ್ಕೆ ಲೈಕ್ ಆ ಥರ ರನ್ ಇಟ್ ಹೆಂಗಿತ್ತು ಅದನ್ನೇ ಮ್ಯಾಚ್ ಮಾಡ್ತು. ಸೊ ಈಗ ಲೈಕ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಲ್ವಾ. ಸೊ ಅದನ್ನು ಲೇಯರ್ನ ಕ್ಲಿಕ್ ಮಾಡ್ತೀನಿ ನಾನೀಗ. ಲೇಯರ್ ಹುಡುಕ್ತಾ ಇದ್ದೀನಿ ಈಗ. ಅಲ್ಲಿ ಇದು ರನ್ ಇಟ್ಟಿದೆ ಆ್ಯಕ್ಚುಲಿ, ಇದು ಲೇಯರ್. ಇನ್ನೇ ಲೇಯರ್ ಹುಡುಕ್ಬೇಕಾಗುತ್ತೆ ನಾವು. ಸೊ ಅಪ್ ಲೇಯರ್ನ ಹುಡ್ಕೊಂಡು ಅದನ್ನು ಓಕೆ, ಅಪ್ ಲೇಯರ್ ಸಿಕ್ತು. ಪ್ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟ್ರೋಲ್-T ಕೊಡ್ತೀನಿ, ಸೆಲೆಕ್ಟ್ ಆಗುತ್ತೆ. ನಥಿಂಗ್ ಬಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಷ್ಟೇ. ಸ್ವಲ್ಪ ಎನ್ಲಾರ್ಜ್ ಮಾಡಿಬಿಟ್ಟು ಕಂಟ್ರೋಲ್ನ ಹೋಲ್ಡ್ ಮಾಡಿಬಿಟ್ಟು ಲೈಕ್ ಎಡ್ಜಸ್ ಕಡೆಗೆ ಮಾಡಿ ಅಲ್ಲಿ ಡಾಟ್ಸ್ ಕಾಣ್ತಾ ಇದ್ದಾವಲ್ಲ, ಸ್ಕ್ವೇರ್ಸ್ಗಳು.
ಅಲ್ಲೇ ನೀವು ಚೇಂಜ್ ಮಾಡ್ಬೇಕಾಗತ್ತೆ ನೋಡಿ. ಆ ಥರ ಚೇಂಜ್ ಮಾಡ್ದೆ ಆಲ್ರೆಡಿ ನಾನು. ಸೊ ಯಾವ ಥರ ಬೇಕೋ ಆ ಥರ ಅಡ್ಜಸ್ಟಿಂಗ್ ಮಾಡ್ಕೊಳ್ಳಿ. ಆರಾಮಾಗಿ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಅಡ್ಜಸ್ಟ್ ಆಗಿದೆ ಈಗ. ಸೊ ಈಗೆಲ್ಲ ಅಡ್ಜಸ್ಟ್ ಇದು ಇನಿಷಿಯಲ್ ಸ್ಟೆಪ್ ಆಗಿತ್ತು. ಸೊ ಈಗ ಮಿಡ್ ಸ್ಟೆಪ್ ಅಥವಾ ಮೇನ್ ಸ್ಟೆಪ್ಪಿಗೆ ಬರೋದಾದರೆ, ಮೇನ್ ಸ್ಟೆಪ್ ಏನಪ್ಪ ಅಂತಂದರೆ ಗ್ರೇಡಿಯಂಟ್ ಮ್ಯಾಪ್ ಹಾಕೋದಾಗಿರಲಿ, ಅದಕ್ಕೆ ಲೈಟ್ಸ್ಗಳು ಹಾಕೋದಾಗಿರಲಿ. ಸೊ ಈಗ ಈ ಒಂದಕ್ಕೆ ರಿಮ್ ಲೈಟ್ಸ್ ಹಾಕೋದಾಗಿರಲಿ, ಲಿಯನಾರ್ಡೋ ಲೈಟ್ಸ್ ಹಾಕೋದಾಗಿರಲಿ, ಯಾವ ಥರ ಹಾಕೋದು? ಸೊ ಯಾವ ಥರ ಹಾಕೋದಪ್ಪ ಅಂತಂದರೆ, ಸೊ ಫಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ, ನೀವು ಬೇಕಾಗಿರೋ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಾನು ಲೇಯರಲ್ಲಿ ಫ್ಲ್ಯಾಟ್ ಕಾಣ್ತಾ ಇದೆ ಬ್ಯಾಕ್ಗ್ರೌಂಡಲ್ಲಿ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ಒಂದು ಒಂದು ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಕಲರ್ ಪ್ಯಾನಲಿಂದ. ಸೊ ಇಲ್ಲಿ ಕಾಣುತ್ತಲ್ಲ ನನಗೆ, ಅಲ್ಲಿ ಯಾವ ಕಲರ್ ಇರಬೇಕಪ್ಪ ಅಂದರೆ ಸ್ವಲ್ಪ ಡಾರ್ಕ್ ತಗೊಳ್ಳಿ, ಯಾಕಂದ್ರೆ ಜಾಸ್ತಿ ಲೈಟ್ ತಗೊಂಡ್ಬಿಟ್ರೆ ಸಿಗಲ್ಲ. ಸೊ ಸ್ವಲ್ಪ ಕಲರ್ ಲೈಟ್ನ ತಗೊಳ್ಳಿ, ಸ್ವಲ್ಪ ಕಲರ್ ಲೈಟ್ ಇಲ್ಲ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಅಷ್ಟೇ. ಓಕೆ, ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ. ಓಕೆ, ಕ್ಲಿಕ್ ಆದಮೇಲೆ, ಯಾಕಂದರೆ ಲೈಕ್ ಅದು ಫ್ಲ್ಯಾಟ್ ಕಾಣ್ತಾ ಇದೆ, ಸ್ವಲ್ಪ ಲೈಕ್ ಗ್ಲೋ ಥರ ಇರಲಿ ಅನ್ನೋಕ್ಕೋಸ್ಕರ. ಅದಾದಮೇಲೆ ಏನು ಮಾಡ್ತೀನಪ್ಪ ಅಂತಂದರೆ, ಲೈಕ್ ಅಲ್ಲಿ ಈ ಬ್ಲೆಂಡಿಂಗ್ ಇದೆಯಲ್ಲ, ಸೊ ಸೈಜು ಬೇಕಂದರೆ ನೀವಿಲ್ಲಿ ಮೌಸಲ್ಲೇ ಕ್ಲಿಕ್ ಮಾಡ್ಕೊಂಡ್ರೂ ಮಾಡ್ಕೋಬೋದು. ಸೊ ಅಲ್ಲಿ ಕೂಡ ಇನ್ಕ್ರೀಸ್ ಮಾಡ್ಬೋದು. ಈ ಬ್ರಷ್ನ ತಗೊಂಡ್ಬಿಟ್ಟು ಈಗ ಅದ್ರ ಮೇಲೆ ಲೈಕ್ ಪೇಂಟ್ ಮಾಡ್ತೀನಿ. ನಥಿಂಗ್ ಬಟ್ ಆ್ಯಡ್ ಮಾಡ್ತೀನಿ ಬ್ರಷಸ್ ಎಲ್ಲೆಲ್ಲಿ ಬೇಕೋ ನನಗೆ, ಜಸ್ಟ್ ಪೇಂಟ್ ಮಾಡ್ತಾ ಹೋಗ್ತೀನಿ. ಸೊ ಪೇಂಟ್ ಮಾಡ್ತಿದ್ದೀನಿ. ಸೊ ನೋಡಿ, ಪೇಂಟ್ ಮಾಡಿದೆ ಈಗ. ಸೊ ನನಗೆ ಬೇಡ ಆಗಿತ್ತು. ಸೊ ಯಾಕಂದರೆ ನಾನು ಸ್ವಲ್ಪ ಬಿಲ್ಡಿಂಗ್ ಮೋಡ್ ಚೇಂಜ್ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ಕಂಟ್ರೋಲ್ ಜಗ್ ಹೊಡೆದ್ರೆ ಅಂಡು ಆಗುತ್ತೆ, ಕಂಟ್ರೋಲ್ ಶಿಫ್ಟ್ ಜಗ್ ಹೊಡೆದ್ರೆ ರೀಡು ಆಗುತ್ತೆ. ಸೊ ಇವೆಲ್ಲ ಕಲರ್ ಡಾಟ್ಸ್ ಕೊಡ್ತೀನಿ ನೋಡಿ, ಮತ್ತೆ ಕ್ಲಿಕ್ ಮಾಡ್ಕೊಂಡು ಕಲರ್ ಡಾಟ್ಸ್ ಕೊಟ್ಟೆ. ಈಗ ನೋಡಿ, ಒಂದು ಸ್ವಲ್ಪ ಗ್ಲೋ ಎಫೆಕ್ಟ್ ಥರ ಬಂದಿದೆ ಅಲ್ವಾ. ಸೊ ಇದೇನಾಗುತ್ತೆ, ಲೈಕ್ ಒಂದು ಸಾಫ್ಟ್ ಆಗಿರುವಂಥ ಗ್ರೇನ ಕ್ರಿಯೇಟ್ ಮಾಡುತ್ತೆ. ಇದು ಇಷ್ಟ ಆಗಿತ್ತು. ಸೊ ಈಗ ಮೇನ್ ಸ್ಟೆಪ್ ಅಥವಾ ಮಿಡ್ ಸ್ಟೆಪ್ ಅಂತ ಬಂದ್ವಿ ಅಂತಂದರೆ, ಇವುಗಳಿಗೆ ಒಂದು ರಿಮ್ ಲೈಟ್ಸ್ನ ಕೊಡೋದಾಗಿರಲಿ, ಲೈಕ್ ಶೇಡ್ಸ್ನ ಕೊಡೋದಾಗಿರಲಿ ಆಗಿರ್ಬೋದು. ಆಗಲೇ ಹೇಳ್ದಂಗೆ ಈಗ ತೋರಿಸ್ತೀನಿ ನೋಡಿ. ಏನಪ್ಪ ಅಂತಂದರೆ, ಏನು ಮಾಡ್ಬೇಕೀಗ, ಜಸ್ಟ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ ಅದನ್ನು. ಓಕೆ, ಈಗ ಏನು ಮಾಡ್ಬೇಕು, ನಾವು ಇಮೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾವ ಇಮೇಜ್ ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಂಡು ಪ್ಲಸ್ ಐಕನ್ ಮೇಲೆ ಫಿಟ್ ಮಾಡಿಬಿಟ್ಟು ಕಲರ್ನ ಸೆಲೆಕ್ಟ್ ಅದೇ ಇರಲಿ, ಲೈಕ್ ಅದೇ ಕಲರ್ನ ಸೆಲೆಕ್ಟ್ ಮಾಡಿರ್ತೀನಿ ನಾನು. ಸೊ ಓಕೆ, ಅದೇ ಕಲರ್ ಇರುತ್ತೆ. ಓಕೆ, ಕಲರ್ನ ಬೇಕಾದ್ರೆ ಚೇಂಜ್ ಮಾಡಿಸಿಲ್ಲ, ಬೇಡ ಅನಿಸುತ್ತೆ ನನಗೆ ಯಾಕೋ. ಅಥವಾ ಅಲ್ಲಿ ಬೇಕಾದ್ರೆ ಕೂಡ ಚೇಂಜ್ ಮಾಡ್ಬೋದು, ಅಲ್ಲಿ ಕೂಡ ಚೇಂಜ್ ಆಗುತ್ತೆ. ಸೊ ಓಕೆ, ಈಗ ನಾನೇನು ಮಾಡ್ತೀನಿ, ಲೈಕ್ ಲೀನಿಯರ್ ಹಚ್ ಕೊಡ್ಕೊಂಡಿದ್ದೀನಿ. ಲೈಕ್ ಕಲರ್ ಹಚ್ಚು ಹೋಗ್ಬೋದು, ಲೀನಿಯರ್ ಹಚ್ಚು ಕೊಡ್ಬೋದು. ಲೈಕ್ ಬ್ಲೆಂಡಿಂಗಲ್ಲೇ ಕಲರ್ ಹಚ್ ಕೊಟ್ಟಿದ್ದೀನಿ. ಈಗ ನಿಮಗೆ ಕ್ಲಿಪ್ ಮಾಡಬೇಕಪ್ಪ ಅಂತಂದರೆ, ಆಲ್ಟ್ನ ಹೋಲ್ಡ್ ಮಾಡ್ಕೊಂಡು ಲೇಯರ್ ಮಧ್ಯಗಡೆ ಕ್ಲಿಕ್ ಮಾಡಿದ್ರೆ ಲೈಕ್ ಆ ಕ್ಲಿಪ್ ಥರ ಕಾಣಿದ್ರೆ ಕ್ಲಿಪ್ ಒತ್ತಬೇಕಷ್ಟೇ, ಅದನ್ನ ಕ್ಲಿಪ್ ಆಗುತ್ತೆ. ಸೊ ಇದು ನಾನು ಕ್ಲಿಪ್ ಮಾಡಿದಂಗೆ ಫಸ್ಟ್ ಹೆಂಗೆ ಮಾಡೋದಂತ ಹೇಳ್ತೀನಿ. ಇದು ಜಸ್ಟ್ ನಿಮಗೆ ತೋರಿಸಿದ್ರು ಬರುತ್ತೋ ಇಲ್ವಾ ಅಂತ. ಲೈಕ್ ಒಪಾಸಿಟಿ ಎಷ್ಟು ಬೇಕೋ ಅಷ್ಟು ಹಿಡ್ಕೊತೀನಿ. ಸೊ ಇದೇನು ಮಾಡೋಣ, ಈಗ ಕ್ಲಿಪ್ ತೆಗೆದಿದ್ದೀನಿ ಈಗ. ಸೊ ಈಗ ಏನು ಮಾಡೋಣ, ಫಸ್ಟ್ ಏನು ಮಾಡೋಣ, ಕ್ಲಿಪ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮಿನಿಮಮ್ ಸ್ವಲ್ಪ ಬ್ರಷ್ನ ಒಂದು ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡು, ಸ್ವಲ್ಪ ದೊಡ್ಡದಾಗಿರಲಿ, ಸ್ವಲ್ಪ ಬ್ರಷ್ ಸ್ವಲ್ಪ ಅದ್ರ ಮೇಲೆ ಅಂದರೆ ಅದಕ್ಕೆ ಸ್ವಲ್ಪ ಮಾತ್ರ ಅಟ್ಯಾಚ್ ಆಗಿರಬೇಕು. ಆ ಥರ ಅಷ್ಟೇ ಕಾಣಬೇಕದು, ಜಾಸ್ತಿ ಕಾಣ್ಬೋದು. ಸ್ವಲ್ಪ ಜಾಸ್ತಿ ಕಂಡ್ರೆ ಕಂಟ್ರೋಲ್ ಜೆಡ್ ಕೊಡಿ, ಅಂಡು ಹೋಗುತ್ತೆ. ಸೊ ನೋಡಿ, ಲೈಕ್ ಇಲ್ಲಿ ಜಾಸ್ತಿ ಆಯಿತು ಸೊ ಕಂಟ್ರೋಲ್ ಜೆಡ್ ಕೊಡ್ತೀನಿ ನಾನೀಗ. ಹೋಯ್ತಲ್ವಾ. ಸೊ ಲೈಕ್ ಸ್ವಲ್ಪ ಶೇಡ್ಸ್ ಮಾತ್ರ ಇರಬೇಕು, ಇಲ್ಲೆಲ್ಲ ಫೇಸ್ಗೆಲ್ಲ ಶೇಡ್ಸು ಜಾಸ್ತಿ ಇದ್ರೆ ನಡೆಯುತ್ತೆ, ಆಮೇಲೆ ಎರೇಸ್ ಮಾಡ್ಬೋದು. ಸೊ ಈಗ ಜಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ. ಸೊ ಇಷ್ಟೇ ನೋಡಿದೆ. ಈ ಥರ ಎಲ್ಲ ಆ್ಯಡ್ ಮಾಡ್ತಾ ಓಕೆ. ಇದಾದಮೇಲೆ ಏನಿಲ್ಲ, ನೆಕ್ಸ್ಟ್ ಪ್ರೋಸೆಸ್ ಬಂದುಬಿಟ್ಟು ಅವೆರಡು ಮಧ್ಯಗಡೆ ಇಟ್ಕೊಳ್ಳಿ. ಫಸ್ಟ್ ಆ ಲೇಯರ್ ಮಧ್ಯಗಡೆ ಬಂದುಬಿಟ್ಟು ಆಲ್ಟ್ನ ಪ್ರೆಸ್ ಮಾಡಿ, ಅದು ಕ್ಲಿಪ್ ಕಾಣುತ್ತೆ, ಕ್ಲಿಪ್ ಮಾಡಿ ಅಷ್ಟೇ. ಕ್ಲಿಪ್ ಮಾಡಿ ಅವೇ ಜಾಯಿನಿಂಗ್ ಇಲ್ಲಿ ಜಾಸ್ತಿ ಆಗಿರುತ್ತೆ, ಸ್ವಲ್ಪ ಎಲ್ಲೆಲ್ಲೇ ಜಾಸ್ತಿ ಆಗಿರುತ್ತಲ್ಲ. ಸೊ ಅದನ್ನು ಎರೇಸ್ ಟೂಲಲ್ಲಿ ಹೋಗಿ ಒಪಾಸಿಟಿನ ಒಂದು 50 ಅಥವಾ 60% ಇಟ್ಕೊಂಡು ಬ್ರಷ್ನ ಆನ್ ಮಾಡ್ಕೊಂಡು ಎಲ್ಲೆಲ್ಲಿ ಬೇಡೋ ಅಲ್ಲೆಲ್ಲಿ ಕ್ಲಿಕ್ ಮಾಡಿ. ಇಲ್ಲ ನನಗೆ ಲೈಕ್ ಅಲ್ಲೆಲ್ಲಿ ಬೇಡಾಗಿರೋ ಪಾರ್ಟ್ಸಲ್ಲೆಲ್ಲ ಸ್ವಲ್ಪ ಎರೇಸ್ ಮಾಡ್ತಾ ಇದ್ದೀನಿ. ಇದು ಕಲರ್ ಡೋಸ್ ಇಟ್ಟಿದ್ದೀನಿ ನಾನು, ಲೀನಿಯರ್ ಡೋಸ್ ಇಟ್ಕೋಬೋದು. ಅದನ್ನು ತೋರಿಸ್ತೀನಿ ಬೇಕಾದ್ರೆ ನೋಡಿ, ಈ ಥರ ಕಾಣುತ್ತೆ. ನಾನು ಕಲರ್ ಡೋಸ್ ಇಷ್ಟ, ಸೊ ಕಲರ್ ಡೋಸ್. ಈಗ ಬರೋದು ಸೇಮ್ ಇದನ್ನೇ ಯಾವುದಕ್ಕೆ ಅಪ್ಲೈ ಮಾಡಬೇಕು, ನಮ್ಮ ಸೆಕೆಂಡ್ ಇಮೇಜಿಗೆ ಸೇಮ್ ಪ್ರೋಸೆಸ್ ಅಗೇನ್. ಒಂದು ಲೇಯರ್ ಕ್ಲಿಪ್ ಮಾಡೋಕ್ಕಿಂತ ಮುಂಚೆನೇ ಮಾಡಬೇಕು, ಅದನ್ನು ಜಸ್ಟ್ ತೋರ್ಸೋಕ್ಕೋಸ್ಕರ ಮಾಡಿರೋದು. ಕ್ಲಿಪ್ ಮಾಡಿದ್ರೆ ಹಂಗೂ ಮಾಡ್ಬೋದು, ಬಟ್ ನನಗೇನಪ್ಪ ಅಂತಂದರೆ
ಲೈಕ್ ಅಲ್ಲಿ ಸ್ವಲ್ಪ ಶೇಡ್ಸ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಕ್ಲಿಪ್ ಮಾಡಿಲ್ಲ. ಸೇಮ್ ಅದೇ ಥರ ಲೈಕ್ ಸೈಡಿಂಗ್ ಮಾಡ್ಕೊಂತ ಲೈಕ್ ಅದೇ ಥರ ಸ್ವಲ್ಪ ಟಚ್ ಆಗ್ತಿರ್ಬೇಕು ಅದಕ್ಕೂ. ನೋಡಿ ಆ ಥರ ನೋಡಿ ಅಲ್ಲಿ ಶೇಡ್ ಮಾಡ್ತಾ ಇದ್ದೀನಿ ನೋಡ್ಬೋದಾ? ಓಕೆನಾ? ಸೊ ಇದನ್ನು ಸೇಮ್ ಕಲರ್ ಅಥವಾ ಕಲರ್ ಇಟ್ಕೊತೀನಿ ನಾನು. ಲೈಕ್ ಕ್ಲಿಪ್ ಮಾಡಿದೆ ಈಗ. ಎಲ್ಲೆಲ್ಲಿ ಬೇಡ ಎಲ್ಲಿ ಪಾರ್ಟ್ಸ್ಗಳಲ್ಲಿ ಎಲ್ಲಿ ಏನು ಮಾಡ್ತೀನಿ ನಾನೀಗ ಹೇರ್ ಸ್ಟೂನ ತೊಗೊಂಡು ಲೈಕ್ ಒಪಾಸಿಟಿನ ಮೇಂಟೈನ್ ಮಾಡಿಬಿಟ್ಟು ಅಲ್ಲೆಲ್ಲಿ ಜಾಸ್ತಿ ಆಗಿರುತ್ತೋ ಅಲ್ಲೆಲ್ಲಿ ಬೇಡವೋ ಅಲ್ಲಿ ಜಸ್ಟ್ ಕ್ಲಿಕ್ ಮಾಡ್ತೀನಿ. ಸೊ ಈಗ ಕ್ಲಿಕ್ ಮಾಡೋಣ. ಸೊ ಕಲರ್ ಇಟ್ಕೊತಾ ಇದ್ದೀನಿ. ಕಲರ್ ಇಟ್ಟೆ. ಸೊ ಲೈಕ್ ನೋಡಿ ಅದಾಯಿತು. ಆಮೇಲೆ ಅಲ್ಲೆಲ್ಲ ಹೆರೇಸ್ ಮಾಡ್ತಾ ಹೋಗ್ಬೇಕು ಅಷ್ಟೆ ಮುಗೀತು. ಇವೆಲ್ಲ ಲೈಕ್ ಆ್ಯಡ್ಸಿನ ಆಯಿತು. ಇನ್ನೊಂದು ಮೇನ್ ಸ್ಟೆಪ್ಪು ಇದು ಭಾಳ ಇಂಪಾರ್ಟೆಂಟ್. ಇದನ್ನು ಮಾತ್ರ ಮಿಸ್ ಮಾಡಬೇಡ್ರಿ. ಇದು ನಿಮ್ಮ ಡಿಸೈನ್ ಸ್ಟೈಲ್ನೇ ಚೇಂಜ್ ಮಾಡುತ್ತೆ. ಸೊ ಇದಾದ್ಮೇಲೆ ಏನು ಮಾಡಬೇಕು, ಸೀದಾ ಮೇಲ್ಗಡೆ ಬರ್ಬೇಕು ಲೇಯರ್ಗಡೆ. ಫುಲ್ ಮೇಲ್ಗಡೆ ಬಂದು ಒಂದು ಆ್ಯಡ್ ಲೇಯರ್ ಬೇಡ. ಆ್ಯಕ್ಚುಲಿ ಏನು ಮಾಡ್ಬೇಕಂದ್ರೆ ಅಲ್ಲಿ ರೌಂಡ್ ಸರ್ಕಲ್ ಥರ ಕಾಣುತ್ತಲ್ವಾ? ಸೊ ಎಫೆಕ್ಟ್ಸ್ ಪಕ್ಕಕ್ಕೊಂದು ಬಾಕ್ಸ್ ಇದೆ ಅಥವಾ ಪಕ್ಕಕ್ಕೊಂದಿದೆ ಅಲ್ವಾ, ಅಥವಾ ಫೋಲ್ಡರ್ ಪಕ್ಕಕ್ಕಿದೆಯಲ್ಲ, ಆ ಒಂದು ಪಕ್ಕಕ್ಕಿರುವಂಥ ಒಂದು ಇದನ್ನು ಕ್ಲಿಕ್ ಮಾಡ್ಕೋಬೇಕು ಅಲ್ಲಿ. ಪಕ್ಕಕ್ಕಿದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಕ್ಲಿಕ್ ಮಾಡ್ತೀನಿ ಈಗ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಗ್ರೇಡಿಯಂಟ್ ಮ್ಯಾಪ್ ಅಂತ ಸಿಗುತ್ತೆ. ಅಲ್ಲಿ ಗ್ರೇಡಿಯಂಟ್ ಮ್ಯಾಪ್ ಕಡೆ ಕ್ಲಿಕ್ ಮಾಡಬೇಕು. ಲೈಕ್ ಈ ಥರ ಗ್ರೇಡಿಯಂಟ್ಸ್ ಬರ್ತವೆ. ಗ್ರೇಡಿಯಂಟ್ ಮ್ಯಾಪ್ ಅಂತ ಕ್ಲಿಕ್ ಮಾಡಿ ಓಕೆನಾ. ಗ್ರೇಡಿಯಂಟ್ ಮ್ಯಾಪ್ಸ್ ಅಂತ ಇರುತ್ತೆ ಅಲ್ಲೇ ಕ್ಲಿಕ್ ಮಾಡೋದ್ಮೇಲೆ ಸೊ ಇಲ್ಲಿ ಬೇಸಿಕಲ್ಲಿ ನಾನು ಆಲ್ರೆಡಿ ಆ್ಯಡ್ ಮಾಡಿರ್ತೆ. ಬೇಕಂದ್ರೆ ನೀವು ಗೂಗಲಲ್ಲಿ ಹೋಗಿ ಹುಡುಕಿದ್ರು ಕೂಡ ಸಿಗ್ತಾವೆ ಇವೆಲ್ಲ. ನಾನು ಆ್ಯಡ್ ಮಾಡಿರೋದು ಜಸ್ಟ್ ಹಂಗೆ ಮಾಡಿದ್ದೀನಿ. ಆ ಥರ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಡಬೇಕು. ಸೊ ಅಡ್ಜಸ್ಟ್ ಮಾಡ್ಕೊಂಡು ನಿಮ್ಗೆ ಏನೇನು ಗ್ರೇಡಿಯಂಟ್ ಬೇಕು ಯಾವ್ದಾರ ಆ್ಯಡ್ ಮಾಡ್ಬೋದು. ಸೊ ಜಸ್ಟ್ ಓಕೆ ಕೊಡಬೇಕೀಗ. ಓಕೆ ಕೊಟ್ಟು ಈಗ ಏನಪ್ಪ ಅಂತಂದರೆ ಲೈಕ್ ಒಪಾಸಿಟಿನ ಅಡ್ಜಸ್ಟ್ ಮಾಡಬೇಕು. ಅದು ಸ್ವಲ್ಪ ಸಿಂಪಲ್ ಟಾಸ್ಕ್ ಅಲ್ಲ. ಸೊ 30 ಅಥವಾ 20% ಫಸ್ಟ್ 23% ಇಟ್ಕೊಂಡು ನೋಡ್ತೀನಿ ಈಗ ನಾನು. ಈಗ ನೋಡಿ ಅದು ನೋಡಿ ಅಫೆಕ್ಟ್ ಆಗಿದಲ್ವ. ಸೊ ಯಾವ ಥರ ನೋಡಿ ಈಗ ಈ ಒಂದು ಬ್ಲೆಂಡಿಂಗ್ ಟೂಲ್ಸ್ ಅಂತ ತಗೊಂಡು ಲೈಕ್ ಈ ಥರ ಮೂವ್ ಮಾಡ್ಕೊಂತ ಹೋಗ್ಬೇಕು. ಯಾವ ಚೆನ್ನಾಗಾಗುತ್ತೆ ನೋಡ್ಬೋದು ಅಲ್ಲಿ. ನೋಡಿ ಯಾವ ಥರ ಚೇಂಜಸ್ ಆಗ್ತಾ ಇದೆ ಅಲ್ವಾ? ಸೊ ಯಾವ ಚೆನ್ನಾಗಾಗುತ್ತೋ ನೋಡ್ಬೋದು. ಸೊ ಇಲ್ಲಿ ನೋಡಿ ಯಾವ ಥರ ಚೇಂಜ್ ಆಯಿತು. ಸೊ ಇವು ಈ ಥರ ನೋಡ್ಕೊಂತ ನಮ್ಗೆ ಯಾವ್ದು ಚೆನ್ನಾಗಿ ಬರುತ್ತೋ ಯೂಸ್ ಮಾಡುತ್ತಾ ಹೋಗು. ಸೊ ನನಗೀಗ ಸದ್ಯಕ್ಕೆ ಯೂಸ್ ಮಾಡೋದು ನಾನು ಸಾಫ್ಟ್ ಲೈಟ್ನ ಇಟ್ಟಿದ್ದೀನಿ. ಸೊ ಚೆನ್ನಾಗಿ ಬಿಫೋರು ಆಫ್ಟರು ಓಕೆನಾ. ಸೊ ಈ ಥರ. ಸೊ ಇದಾದಮೇಲೆ ಏನಪ್ಪ ಅಂತಂದರೆ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಒಂದು ಟೆಕ್ಸ್ಟ್ಗಳನ್ನ ಯಾವ ಥರ ಗ್ಲೋ ಅಪ್ ಮಾಡೋದು, ಯಾವ ಥರ ಓಕೆ ಡ್ರಾಪ್ ಶಾಡನ್ನು ಕೊಡೋದು, ಯಾವ ಥರ ಅದಕ್ಕೆ ಗ್ಲೋ ಮಾಡ್ಬೋದು, ಯಾವ ಥರ ಅದಕ್ಕೆ ಲೈಕ್ ಎಡ್ಜಸ್ಗಳನ್ನೆಲ್ಲ ಶಾರ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಈಗ ನೋಡ್ತಾ ಹೋಗೋಣ ಗೈಸ್. ನೋಡ್ಬೋದು. ಸೊ ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ ಈಗ. ಓಕೆ. ಸೊ ಆ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಬೇಕಾದರೂ. ಡಬಲ್ ಕ್ಲಿಕ್ ಕೊಡಿಬಿಟ್ಟು ಅಲ್ಲಿ ಡಬಲ್ ಕ್ಲಿಕ್ ಕೊಡಬೇಕು. ಡಬಲ್ ಕ್ಲಿಕ್ ಕೊಟ್ಬಿಟ್ಟು ಡಬಲ್ ಕ್ಲಿಕ್ ಕೊಡಿ. ಡಬಲ್ ಕ್ಲಿಕ್ ಕೊಟ್ಬಿಟ್ಟಾದ್ಮೇಲೆ ಲೇಯರ್ ಸ್ಟೈಲ್ ಅಂತ ಬರುತ್ತೆ. ಇದಾದ್ಮೇಲೆ ಅಲ್ಲಿ ನಿಮಗೆ ಗ್ರೇಡಿಯಂಟ್ ಓವರ್ಲೇಸ್. ಸೊ ಗ್ರೇಡಿಯಂಟ್ ಆಗ್ತದೆ ಅಲ್ಲ. ಸೊ ಗ್ರೇಡಿಯಂಟ್ ಓವರ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದು ಓಪನ್ ಆಗಲ್ಲ. ಕ್ಲಿಕ್ ಮಾಡ್ಬೇಕು ಅದ್ರ ಮೇಲೆ. ಕ್ಲಿಕ್ ಮಾಡಿದಾಗ ಲೈಕ್ ಈ ಥರ ಗ್ರೇಡಿಯಂಟ್ ಬರುತ್ತೆ. ಒಪಾಸಿಟಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಅಥವಾ ನೀವು ಕಾಪಿ ಮಾಡಿದ್ರು ಮಾಡ್ಬೋದು. ನಾರ್ಮಲ್ ಇಟ್ಟಿದ್ದೀನಿ. ಹೌದಾ ನೋಡ್ಬೋದು ಕಾಣ್ತು ಇಲ್ಲಿ. ಫುಲ್ ತೋರಿಸಿದ್ದೀನಿ ಹೆಂಗಿರುತ್ತೆ ಅಂತ. ಜಸ್ಟ್ ಒಂದು 20, 21, 23 ಅಷ್ಟು ಇಟ್ಟಿರ್ತೀನಿ. ಜಾಸ್ತಿ ಇಟ್ಕೋಬೇಡಿ. ಲೈಕ್ ಫ್ಲಾಟಾಗಿ ಬರಲ್ಲ. ಫ್ಲಾಟಾಗಿ ಬಂದುಬಿಡುತ್ತೆ. ಸೊ ಸಾಫ್ಟಾಗಿ ಬರಬೇಕು. ಬೇಸಿಕಲ್ಲಿ ಹೋಗಿ ಅದನ್ನು ಜಸ್ಟ್ ಇರ್ತಾವೆ ಆಲ್ರೆಡಿ. ಅವನ್ನೇ ಜಸ್ಟ್ ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕು. ಲೈಕ್ ಈ ಥರ ಸಾಫ್ಟ್ ಬೇಕಲ್ವಾ. ಸೊ ಅಡ್ಜಸ್ಟ್ ಮಾಡಿದ್ದೀನಿ ಈಗ. ಅದಾದಮೇಲೆ ಇವಕ್ಕೆ ಲೈಕ್ ಬಿವೆಲ್ ಆ್ಯಂಡ್ ಎಂಬಾಸ್ ಅಂತ ಸಿಗುತ್ತೆ. ಲೈಕ್ ಬ್ಲೆಂಡಿಂಗ್ ಆಪ್ಷನ್ ಫಸ್ಟ್ ಆಪ್ಷನ್ನೇ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ರೈಟ್ ಕ್ಲಿಕ್ ಕೊಟ್ಟಾದ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. ಸೊ ಇದನ್ನೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಕಾಪಿ ಮಾಡ್ಕೊಳ್ಳಿ. ಈಗ ಸೈಜ್ ಎಷ್ಟು ಬೇಕೋ ಅಷ್ಟು ನೋಡೋಣ. ಸೊ ಸೈಜ್ ಒಂದು 35 ಸಮಥಿಂಗ್ ಅಷ್ಟು ಇಟ್ಟಿದ್ದೀನಿ ಈಗ ನೋಡೋಣ. ಅಲ್ಲಿ ಹೆಂಗೆ ನಿಮಗೆ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣುತ್ತೋ ಹಂಗೆ ಹಿಡ್ಕೊಳ್ಳಿ. ಡೆಪ್ತ್ ಎಷ್ಟು ಹಿಡ್ಕೋಬೋದು. ಲೈಕ್ ಒಪಾಸಿಟಿ ಎಷ್ಟು ಬೇಕೋ ಅಷ್ಟು. ಇದು ಇನ್ನರ್ ಬೆವೆಲ್ಲು. ಸೊ ಓಕೆನಾ. ಸೊ ಇನ್ನರ್ ಬೆವೆಲ್ ಆದಮೇಲೆ ನಿಮಗೆ ಔಟರ್ ಬೆವೆಲ್ ಅಂತಂದರೆ ಲೈಕ್ ಮೇಲೆ ಒಂದು ಶೇಡ್ ಕೊಡುತ್ತೆ. ವೈಟ್ ಶೇಡ್ ಕಲರ್ ಗ್ಲೋ ಎಫೆಕ್ಟ್ ಕೊಡುತ್ತೆ. ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಲೈಕ್ ನೋಡಿ ಬ್ಲ್ಯಾಕ್ ಥರ ಚೆನ್ನಾಗಿ ನೋಡಿದೆ ವೈಟ್ ಕಲರ್ ಎಲ್ಲ ಗೊತ್ತಿರ್ತಾರೆ. ಸೊ ಅದೇ ನನಗೆ ಏನು ಬೇಡ, ಇನ್ನರ್ ಬೆವೆಲ್ಲೇ ಸಾಕು. ಎಂಬಾಯ್ಸಸ್ ಅಂದರೆ ಲೈಕ್ ಈ ಥರ. ನನಗೆ ಎಂಬಾಯ್ಸ್ ಏನು ಬೇಡ. ಸೊ ಇನ್ನರ್ ಬೆವೆಲ್ಲೇ ಸಾಕು. ಸೊ ಸೆಲೆಕ್ಟ್ ಮಾಡ್ಕೊತೀನಿ. ಓಕೆ ಕ್ಲಿಕ್ ಮಾಡ್ತೀನಿ. ಅಷ್ಟು ಮುಗೀತು ಇಷ್ಟೇ. ಇದಾದಮೇಲೆ ಲೈಕ್ ಕಾಣ್ತಿಲ್ಲ ಅದಿನ್ನೂ ಟೆಕ್ಸ್ಟು. ಸೊ ಡ್ರಾಪ್ ಶ್ಯಾಡೋ ನೋಡಿ
ಡ್ರಾ ಎಪಿಸೋಡು ಕ್ಲಿಕ್ ಮಾಡಿ. ಸೊ ಸ್ವಲ್ಪ ಸೈಜಸ್ನ ನೋಡ್ಕೊಂಡು ನಾನು ಮಾಡ್ಕೊಳ್ಳಿ, ಎಲ್ಲ ಕಾಪಿ ಮಾಡ್ಕೊಳ್ಳಿ. ಓಕೆ ಕ್ಲಿಕ್ ಮಾಡ್ತೀನಿ, ಮುಗೀತು. ಇದನ್ನೇ ಸೇಮ್ ಇನ್ನೊಂದು ಟೆಕ್ಸ್ಟಿಗೆ ನಾವು ಆ್ಯಡ್ ಮಾಡಬೇಕು ಅಷ್ಟೇ. ಇನ್ನೊಂದು ಟೆಕ್ಸ್ಟಿಗೆ ಏನು ಮಾಡ್ಬೇಕು, ಇದನ್ನೇ ಆ್ಯಡ್ ಮಾಡ್ತಾ ಹೋಗ್ಬೇಕು. ಸೊ ಸೇಮ್ ಪ್ರೊಸೆಸ್ ನೋಡಿ. ಗ್ರೇಡಿಯಂಟ್ ಓವರ್ಲೆ ಅದ್ರ ಮೇಲೆ ರೈಟ್ ಕ್ಲಿಕ್ ಕೊಟ್ಟಾದ್ಮೇಲೆ ರೈಟ್ ಕ್ಲಿಕ್ ಕೊಟ್ಟಬೇಕು. ಅದಾದಮೇಲೆ ಈ ಕಲರ್ ಚೇಂಜ್ ಮಾಡ್ತೀನಿ, ಯಾಕಂದರೆ ನನಗೆ ಎಲ್ಲೋ ಬೇಕು ಬ್ರೋ, ಸೊ ಅದಕ್ಕೋಸ್ಕರ. ಆಮೇಲೆ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಕಲರ್ ಬೇಕಾದ್ರೆ ಕ್ಲಿಕ್ ಮಾಡಿದರೆ ಮುಗಿದು. ಓಕೆ ಮಾಡಿ ಒಪಾಸಿಟಿನ ಅಡ್ಜಸ್ಟ್ ಮಾಡ್ಕೊ ಎಷ್ಟು ಬೇಕು. ಓಕೆ ಡನ್. ಇದಾದ್ಮೇಲೆ ನೆಕ್ಸ್ಟು ಬಿವೆಲ್ಲ ಎಷ್ಟಿತ್ತು ಅದು ಜಸ್ಟ್ ಕಾಪಿ ಮಾಡ್ತಾಯಿದ್ದೀನಿ ಅಷ್ಟೇ. ಇದಕ್ಕೆ ಏನು ಬೇಕೋ ಅಲ್ಲಿ ನೋಡ್ಕೊಂಡು ಮಾಡ್ತಾಯಿದ್ದೆ. ಇನ್ನು ನಮಗೆ ಡ್ರಾಫ್ಟ್ ಶೇಡೋ ಇರುತ್ತೆ. ಡ್ರಾಫ್ಟ್ ಶೇಡೋನು ಅಷ್ಟೇ ಮುಗಿ. ಡ್ರಾಫ್ಟ್ ಶೇಡೋ ಹಾಕಬೇಕು. ಓಕೆ ಕ್ಲಿಕ್ ಮಾಡಿ. ಎಷ್ಟು ಮುಗಿ. ಇದು ಟೆಕ್ಸ್ಟ್ಗಳ ಎಫೆಕ್ಟ್ ಆಗಿ. ಸೊ ಈಗ ಬರ್ತಿರೋ ಪಾಯಿಂಟ್ ಬಂದುಬಿಟ್ಟು ನಾವು ಇದಕ್ಕೆ ಇನ್ನು ಏನು ಮಾಡ್ಬೋದು, ನಾವಿನ್ನು ಏನು ಮಾಡ್ಬೋದು ಇದಕ್ಕೆ ತೋರಿಸ್ತೀವಿ. ಓಕೆನಾ. ಸೊ ಈಗ ಏನು ಮಾಡ್ಬೋದು, ಕೆಳಗಡೆ ಗ್ಯಾಪ್ ಕಾಣ್ತಾ ಇದೆ ಅಲ್ವಾ. ಸೊ ಗ್ರೇಡಿಯಂಟ್ ಟೂಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಗ್ರೇಡಿಯಂಟ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫಸ್ಟ್ ಬೇಸಿಕ್ ತೊಗೊಂಬಿಡಿ. ಹೇಳ್ತೀನಿ ನಮಗೆ ಫಸ್ಟ್ ಬೇಸಿಕ್ಸಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ಬೇಸಿಕ್ ಮೇಲೆ ಒಂದು ಕಲರ್ ತೊಗೊಬೇಕು. ಫಸ್ಟಲ್ಲಿ ಇರೋದನ್ನ 0 ಇಟ್ಕೊಳ್ಳಿ. ಇನ್ನೊಂದನ್ನ ಯಾವ ಕಲರ್ ಬೇಕೋ ಅದ್ರಾಗ ಇಟ್ಕೊಳ್ಳಿ. ಈಗ ನಾನು ರೆಡ್ ಕಲರ್ ಬೇಕು, ನನಗೆ ರೆಡ್ನ ಅಲ್ಲಿಂದ ತೊಗೊಂಡು ಜಸ್ಟ್ ಮಾಡಿ ಓಕೆ ಕೊಡ್ತೀನಿ. ಓಕೆ ಕೊಡ್ತೀನಿ. ಓಕೆನಾ. ಓಕೆ ಕೊಡ್ತೀನಿ. ಆ್ಯಕ್ಚುಲಿ ಅಲ್ಲಿ ರಿವರ್ಸ್ ಇರಲ್ಲ, ಕ್ಲಿಂಗ್ ಇರುತ್ತೆ. ಈ ರಿವರ್ಸ್ ಮಾಡ್ಕೊತೀನಿ, ಈಗ ಉಲ್ಟಾ ಮಾಡ್ಕೋಬೇಕಲ್ಲ. ಸೊ ಉಲ್ಟಾ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಆ ಥರ ಡ್ರ್ಯಾಗ್ ಮಾಡ್ತೀನಿ. ಈ ಥರ ಒಂದು ಗ್ರೇಡಿಯಂಟ್ನು ಕೆಳಗಡೆ ಬರುತ್ತೆ, ಗ್ರೇಡಿಯಂಟ್. ಇದನ್ನ ಮತ್ತೆ ಕಂಟ್ರೋಲ್ ಟಿ ಕೊಟ್ಕೊಂಡು ಶಿಫ್ಟ್ನ ಹೇಳ್ಕೊಂಡು ಸ್ಕೇಲ್ ಮಾಡ್ತಾ ಹೋಗ್ತೀನಿ. ಯಾವ ಥರ ಬೇಕು ಒಪಾಸಿಟಿನೂ ಅಡ್ಜಸ್ಟ್ ಮಾಡ್ಬೋದು. ಓಕೆನಾ. ಸೊ ಆಯಿತು. ಸೊ ಇದಾದಮೇಲೆ ಬರೋದು ಗೈಸ್, ಈಗ ಏನು ಆಲ್ಮೋಸ್ಟ್ ಅರ್ಧ ಮುಗ್ದಿದೆ ಈಗ. ಬಟ್ ಈಗ ಇದಾವಲ್ಲ, ಈಗ ಲೈಟ್ಸ್ಗಳು ಆ್ಯಡ್ ಮಾಡೋದು, ಕ್ರಂಚಸ್ನ ಆ್ಯಡ್ ಮಾಡೋದು. ಸೊ ನಾನು ನನ್ನ ಫೈಲ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಓಪನ್ ಮಾಡಿಬಿಟ್ಟು ಅದರಲ್ಲಿರೋ ನನಗೀಗ ಮತ್ತೆ ಅವನ್ನ ಹುಡ್ಕೋಕ್ಕಾಗಲ್ಲ. ಜಸ್ಟ್ ಹುಡ್ಕೋಕ್ಕಂದ್ರೆ ಬೇಕಂತಂದರೆ ಏನಿಲ್ಲ, ಜಸ್ಟ್ ಇಂಟ್ರೆಸ್ಟಲ್ಲಿ ಹೋಗ್ಬಿಟ್ಟು ನಿಮಗೆ ಬೇಕಾಗಿರೋದು ಯಾವ್ದು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಪನ್ ರಿಸಲ್ಟ್ ನಂದು ಹಳೇದು ಇತ್ತಲ್ವ, ಸೊ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಮೇಲೆ ಓಪನ್ ಮಾಡ್ತಿದ್ದೀನಿ. ಈಗ ಓಪನ್ ಮಾಡಿಬಿಟ್ಟು ನನಗೆ ಯಾವ ಎಫೆಕ್ಟ್ ಬೇಕೋ ನೋಡಿ, ಇದು ಪೇಪರ್ ಎಫೆಕ್ಟು. ಸೊ ಇದನ್ನು ಪೇಪರ್ ಟೆಕ್ಸ್ಚರ್ ಅಂತ ಕೊಟ್ಟರು ಬರುತ್ತೆ. ಅಥವಾ ನಿಮಗೆ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಮಟೀರಿಯಲ್ಸು, ಸೊ ನನಗೆ DM ಮಾಡಿ ಇನ್ಸ್ಟಾಗ್ರಾಮದಲ್ಲಿ, ಸೊ ನಾನು ನಿಮಗೆ ಕಳಿಸ್ತೀನಿ. ಓಕೆನಾ. ಸೊ ಅಲ್ಲಿಂದ ನಾನು PhD ನಾನು ಮಾಡಿರೋ PhDಯಿಂದನೇ ನಿಮಗೆ ತೋರಿಸ್ತಿರೋವಂಥ ಒಂದು ಇದರಲ್ಲಿಂದ ನಾನು ಯಾಕಂತೀನಿ ಈಗ ಆ ಒಂದು ಪೇಪರ್ ಎಫೆಕ್ಟ್ನ ಅಥವಾ ಪೇಪರ್ ಟೆಕ್ಸ್ಚರ್ನ ಅದಕ್ಕೆ ಅಪ್ಲೈ ಮಾಡ್ತಿದ್ದೀನಿ ನೋಡಿ. ಜಸ್ಟ್ ಏನಿಲ್ಲ, ಆ ಒಂದು PhDಯಿಂದ ಅದನ್ನು ಡ್ರ್ಯಾಗ್ ಮಾಡಿಬಿಟ್ಟು ಈ ಒಂದು ಪೋಸ್ಟರಲ್ಲಿ ಹಾಕ್ತೀನಿ ಅಷ್ಟೇ, ಮುಗಿಯೋದು. ಅದೆಲ್ಲ ಆ್ಯಡ್ ಆಗುತ್ತೆ. ಸೊ ಇದು ಆಲ್ರೆಡಿ ಮಲ್ಟಿಪ್ಲೈ ಮಾಡಿಬಿಟ್ಟಿದ್ದೀನಿ. ಅದು ನಿಮಗೆ ಹೆಂಗೆ ಕಾಣಿಸ್ತಿದೆ. ಸಪೋಸ್ ಇನಿಷಿಯಲಿ ಹೆಂಗಿರುತ್ತೆ ಅಂದರೆ ಈ ಥರ ಇರುತ್ತೆ. ಇದನ್ನು ಹೆಂಗೆ ಮಾಡಬೇಕು, ಸ್ಕೇಲ್ ಮಾಡಬೇಕು. ಸ್ಕೇಲ್ ಮಾಡಿಬಿಟ್ಟು ನೀವು ಹೆಂಗೆ ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು ಗೈಸ್, ಇಷ್ಟು. ಓಕೆನಾ. ಸೊ ಸ್ಕೇಲ್ ಮಾಡಬೇಕಲ್ಲಿ ಸ್ಕೇಲ್ ಅಂತ ಕಾಣುತ್ತಲ್ವಾ. ಓಕೆ ಸ್ಕೇಲ್ ಇದೆ. ಸೊ ಸ್ಕೇಲ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ನಮಗೆ ಹಿಂದೆ ಬೇಕಲ್ವಾ. ಸೊ ಹಿಂದಕ್ಕೆ ಹೋಗ್ಬಿಟ್ಟು ಲಾಸ್ಟಿಗೆ ಅಪ್ಲೈ ಮಾಡಿಬಿಟ್ಟು ಇದು ವೈಟ್ ಥರ ಕಾಣಿಸ್ತಿದೆ. ಸೊ ಇದನ್ನೇನು ಮಾಡಬೇಕು, ಬ್ಲೆಂಡಿಂಗ್ ಮೋಡಲ್ಲಿ ಜಾಸ್ತಿ ಮಾಡ್ಬೇಕು ನೀವು. ಬ್ಲೆಂಡಿಂಗ್ ಮೋಡಿಸ್ದ ಮ್ಯಾಜಿಕ್ ಅಂತಲೇ ಹೇಳ್ಬೋದು. ಬ್ಲೆಂಡಿಂಗ್ ಮೋಡಲ್ಲೇ ಕ್ಲಿಕ್ ಮಾಡ್ತೀನಿ. ಯಾವ ಥರ ಬ್ಲೆಂಡ್ ಮಾಡಬೇಕಂದ್ರೆ ಅದು ಸೂಪರ್ ಅಂತಲೇ ಹೇಳ್ಬೋದು. ಸೊ ಈಗ ನಾನು ಏನು ಮಾಡ್ತೀನಿ, ಮಲ್ಟಿಪ್ಲೈ ಇಟ್ಕೊತೀನಿ. ಯಾವ ಬೇಕೋ ಅವ್ನು ನೋಡ್ಕೊಂಡು ಮಲ್ಟಿಪ್ಲೈ ಇಟ್ಟೆ. ಒಪಾಸಿಟಿನ ಒಂದು ಲೆವೆಲಿಗೆ ಇಟ್ಕೊಂಡಿದ್ದೀನಿ. ಈಗ ಒಪಾಸಿಟಿನ ಲೆವೆಲಲ್ಲಿ ಇಟ್ಕೊಂಡು ಓಕೆ. ಈಗೇನಾಯಿತು, ಎಲ್ಲ ಸೆಟ್ ಆಯ್ತು ಈಗ. ಸೊ ಇದಾದಮೇಲೆ ಓಕೆ ಕಂಪ್ಲೀಟೆಡ್. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಗ್ರಂಟ್ಸ್ನ ತಗೊತೀನಿ. ಈಗ ನನಗೆ ಗ್ರಂಟ್ಸ್ ಬೇಕಲ್ಲ, PhDಯಿಂದ ಇದು ಗ್ರಂಜ್ನ ತಗೊತಿದ್ದೀನಿ. ಗ್ರಂಜ್ ಇದು ಗ್ರಂಜ್ ತಗೊತಿದ್ದೀನಿ ನೋಡಿ. ಗ್ರಂಜ್ ಇದು ಓಕೆನಾ. ಅಲ್ಲೇನು ಅಳಿಸಿದೇನಪ್ಪ ಅಂದ್ರೆ ಫೇಸಿಗೆಲ್ಲ ಅಫೆಕ್ಟ್ ಆಗ್ತಿತ್ತು. ಸೊ ಅದನ್ನು ಅಳಿಸಿದ್ದೀನಿ ಅಷ್ಟೇ.
ಸೊ ಇನಿಷಿಯಲಿ ಹೆಂಗಿತ್ತಂತ ತೋರಿಸ್ತೀನಿ ನಿಮಗೆ. ವೇಟ್ ಮಾಡಿ. ಇದು ಆಲ್ರೆಡಿ ಸ್ಕ್ರೀನಲ್ಲಿ ಇಟ್ಟಿದ್ದೀನಿ ನಾನು ನಿಮಗೆ. ನಾರ್ಮಲ್ ನೋಡಿ ಈ ಥರ ಇರುತ್ತೆ ಆ್ಯಕ್ಚುಲಿ ಅವೆಲ್ಲ. ಸೊ ಇದನ್ನು ಸ್ಕ್ರೀನಲ್ಲಿ ಇಟ್ಟಿದ್ದೀನಿ. ಸೊ ಇದೇನು ಬೇಕು ನಮಗೆ ಮೇಲೆ ಫುಲ್ ಇಮೇಜಿಗೆ ಬೇಕಲ್ವಾ, ಸೊ ಮೇಲೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಮೇಲೆ ಹುಡುಕ್ತಾ ಇದ್ದೀನಿ ಅದು ಎಲ್ಲಿದೆ ಫಸ್ಟ್ ಹುಡ್ಕೊಂಡು ಲೈಕ್ ಅಲ್ಲಿಗೆ ಅದನ್ನು ಕ್ಲೀನಾಗಿ ಬಿಡ್ಬೇಕು, ಬಿಟ್ಬಿಡ್ಬಾರ್ದು ಇಲ್ಲಿಗೆ, ಕ್ಲೀನಿಂಗ್ ಇರಬೇಕು ಅಲ್ಲಿ. ಸೊ ಮೇಲೆ ಹೋಗ್ತಾ ಇದ್ದಾಗ ಸೊ ಓಕೆ ಪ್ಲೇಸ್ ಮಾಡ್ತೀನಿ ಈ ಪಕ್ಕ. ಸೊ ಅಲ್ಲಿ ನೋಡಿ ಅನಿಸಿರೋವೆಲ್ಲ ಕಾಣ್ತಾ ಇದೆ ಅಲ್ವಾ. ಸೊ ಫೇಸಿಗೆಲ್ಲ ಬೇಡ. ಸೊ ಇದನ್ನು ಆ್ಯಕ್ಚುಲಿ ಸ್ಕೇಲ್ ಮಾಡ್ತೀನಿ ನಾನೀಗ. ಸ್ಕ್ರೀನ್ ಕಾಣುತ್ತೆ, ಅದರ ಸ್ಕ್ರೀನ್ ಕೊಟ್ಬಿಟ್ಟು ಒಂದು ಲೆವೆಲಿಗೆ ಅಡ್ಜಸ್ಟ್ ಮಾಡ್ತೀನಿ. ಸೊ ಅಲ್ಲಿ ಆ್ಯಕ್ಚುಲಿ ಸ್ಕೇಲ್ ಮಾಡಬೇಕಾಗಿತ್ತು. ಸೊ ನಾನು ಮರ್ತ್ಬಿಟ್ಟಿದ್ದೀನಿ. ಸೊ ಅದನ್ನು ಏನು ಮಾಡೋಕ್ಕಾಗಲ್ಲ. ಸೊ ಅದನ್ನು ನೀವು ಅಡ್ಜಸ್ಟ್ ಮಾಡ್ಕೊಡಿ. ಜಸ್ಟ್ ಇದೇ ಎಲ್ಲ ಪ್ರಾಸೆಸ್ಸು ಎಲ್ಲ ಸ್ಕೇಲ್ ಮಾಡಿಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡಬೇಕು. ಇದು ಗ್ರೇನ್ ಸೈಡ್. ಇನ್ನು ನೆಕ್ಸ್ಟ್ ಇದಕ್ಕೆ ಒಂದು ವಿಗ್ನೇಟ್ ಎಫೆಕ್ಟ್ನ ಕೊಡಬೇಕು. ಲೈಕ್ ಈ ಕಡೆ ಎಲ್ಲ ಬ್ಲ್ಯಾಕ್ ಕೊಟ್ಟು ಲೈಕ್ ಇಮೇಜ್ಗೆ ಫೋಕಸ್ ಕೊಡೋದು ಮಾಡ್ಬೇಕಂದ್ರೆ ನೀವು Pinterestಲ್ಲಿ ಹುಡುಕಿದ್ರೆ ಜಗ್ಗಿ ಸಿಗ್ತವೆ. ಲೈಕ್ ವಿಗ್ನೇಟ್ ಬ್ಯಾಕ್ಗ್ರೌಂಡ್ ಟೆಕ್ಸ್ಚರ್ ಬೇಕು ಅಂತಂದರೆ ಲೈಕ್ ಅದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಅದರ ಒಳಗೆ ಒಂದು ಫೋಲ್ಡರಲ್ಲಿ ಇಟ್ಟಿದ್ದೀನಿ. ಸೊ ಇದು ಆ್ಯಕ್ಚುಲಿ ಈ ಥರ ಇರುತ್ತೆ. ನಾನು ಆ ಥರ ಇದೆ. ಸೊ ಬ್ಲೆಂಡಿಂಗ್ ಮೋಡ್ನ ಮಲ್ಟಿಪ್ಲೈ ಇಟ್ಕೊಂಡು ಮಾಡಿದ್ದೀನಿ. ಸೊ ಇದು ಓವರಾಲ್ ಇಮೇಜ್ ಇರಬೇಕಲ್ವಾ, ಮೇಲೆ ತಗೊಂಬಂದು ಇಡ್ತೀನಿ ಅಷ್ಟೇ, ಮುಗೀತು. ಈಗ ತಂದು ವೇಟ್ ಮಾಡಿ ಓವರಾಲ್ ಇಮೇಜ್ ಬೇಕಲ್ವಾ, ಸೊ ಮೇಲೆ ತಂದು ಹಿಡಿತಾ ಇದ್ದೀನಿ. ಮೇಲೆ ತಂದಿತ್ತಲ್ಲ ನಿಮಗೆ ತೋರಿಸ್ತೀನಿ ಬಿಫೋರ್ ಆಫ್ಟರ್ ನೋಡಿ. ಬಿಫೋರ್ ಆಫ್ಟರ್ ಹೆಂಗಿತ್ತು ಅಂದರೆ ನಾವು ಬ್ಲ್ಯಾಕ್ ಇದ್ದಿಲ್ಲ. ಸೊ ಥರ ವಿಗ್ನೇಟ್ ಎಫೆಕ್ಟ್ ನಾವು. ಓಕೆ, ಸೊ ನೆಕ್ಸ್ಟ್ ವಿ ಆರ್ ಗೋನಾ ಟಾಕ್ ಅಬೌಟ್ ದ ಲೈಟ್ಸ್. ಇದು ಲೈಟ್ಸ್, ಇದು ಫ್ಲೇರ್, ಲೆನ್ಸ್ ಫ್ಲೇರ್ ಅಂತ ಪಿಂಟ್ರೆಸ್ಟಲ್ಲಿ ಹೋದರೆ ಎಷ್ಟು ಬೇಕೋ ಅಷ್ಟು ತೆಗೆಯುತ್ತೆ. ಯಾವ್ದು ಬೇಕದನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ಲೆಂಡಿಂಗ್ ಮೋಡ್ಸಲ್ಲಿ ಚೇಂಜ್ ಮಾಡ್ತೇವೆ. ಪ್ರಾಸೆಸ್ ಫಸ್ಟ್ ಸೇಮ್, ಜಸ್ಟ್ ಅದನ್ನೆಲ್ಲ ತಂದು ಹಾಕ್ತೀನಿ ಈಗ ಫೋಲ್ಡ್ರಿಗೆ. ಸೊ ನೋಡಿ ಫೋಲ್ಡ್ರಲ್ಲಿ ಹಾಕ್ತಾ ಇದ್ದೀನಿ. ಸೊ ಆಲ್ರೆಡಿ ಆ್ಯಡ್ ಆಗಿಬಿಡ್ತದೆ ಅದು, ನಾನು ಆಲ್ರೆಡಿ ಇತ್ತು. ಸೊ ಲೈಕ್ ನಾರ್ಮಲ್ ಈ ಥರ ಇರುತ್ತೆ. ಒಪೋಸಿಟಿ ತೋರಿಸ್ತೀನಿ. ನಾರ್ಮಲ್ ಈ ಥರ ಇತ್ತು. ಸೊ ಲೈಕ್ ಸ್ಕ್ರೀನಲ್ಲಿ ಇಟ್ಕೊಂಡಿದ್ದೀನಿ. ಲೈಕ್ ಒಪಾಸಿಟಿನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತೀನಿ. ಸ್ಕ್ರೀನಲ್ಲಿ ಇಟ್ಟಿದ್ದೆ ನಾನು ಆ್ಯಕ್ಚುಲಿ. ಫಸ್ಟಿಗೆ ಏನು ಇಟ್ಟಿದ್ನ ಅದನ್ನೇ ಸ್ಕ್ರೀನ್. ಓಕೆ, ಮುಗಿ ಇದಾದಮೇಲೆ ಸೊ ನೆಕ್ಸ್ಟ್ ನಿಮಗೆ ಬರೋದು ಇಲ್ಲಿ ನಾವೇನು ನೋಡ್ತಿದ್ದೀವಿ, ಲೈಟ್ಸ್ಗಳನ್ನ ನೋಡ್ತಾ ಇದ್ದೀವಿ. ಕರೆಕ್ಟಾ? ಲೈಟ್ಸ್ಗಳನ್ನ ನೋಡ್ತಿರ್ಬೇಕಾಗಬೇಕಿನ್ನ ಮುಂಚೆ ಓಕೆ ಲೈಟ್ಸ್ಗಳು ನೋಡ್ತಿದ್ದೀವಲ್ವಾ. ಸೊ ಈಗ ಅದಕ್ಕೆ ನಮ್ಮ ತಲೆ ರೆಕ್ಟ್ಯಾಂಗಲ್ ಟೂಲ್ ಅದು ಕ್ರಿಯೇಟ್ ಮಾಡ್ಬೇಕು ಆ್ಯಕ್ಚುಲಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಅದನ್ನು ನಾನು ನಿಮಗೆ ಬೇಕಂದರೆ ನೀವು ಶೇಪ್ಸ್ ಅಂತ ಸಿಕ್ಕರೆ ಸಿಗ್ತವೆ. ಲೈಕ್ ಆ ಥರ ಶೇಪ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡ್ಬೋದು. ಸೊ ಇಲ್ಲೇ ನಾನು ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಲೆಂತಿ ಆಗಿಬಿಡುತ್ತೆ ವೀಡಿಯೋ. ಸೊ ಅದರಿಂದ ಜಸ್ಟ್ ನಾನು ಆ PSD ಇಂದನೇ ತೊಗೊಂಬರ್ತೀನಿ, ತೋರಿಸ್ತೀನಿ ನಿಮಗೆ ಅದನ್ನು. ಸೊ ಸೊ ಈಸಿ ಇರುತ್ತೆ ಪೋಸ್ಟರ್ಸ್ ಯಾವುದಾದ್ರು ಕ್ರಿಯೇಟ್ ಮಾಡ್ಬೋದು. ಬಟ್ ಏನಪ್ಪ ಅಂತಂದರೆ ಕ್ಯಾಮ್ರಾ ಫಿಲ್ಟರ್ ಬಗ್ಗೆ ತಿಳ್ಕೊಳ್ಳೋದು ಮಾಡಕ್ಕೆ ಬೇಕು. ಯಾಕಂದರೆ ಅಲ್ಲೇ ನಿಮ್ಮ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ಡೀಟೇಲೇ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ. ಜಾಸ್ತಿ ಲೈಕ್ಸ್ ಬೇಕು. ಸೊ ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ಅಂತಂದರೆ ಡೆಫಿನೆಟಾಗಿ ವಿಡಿಯೋ ಮಾಡ್ತೀನಿ. ಸೊ ಫುಲ್ ಡೀಟೇಲಾಗಿ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ ಅಂತಲೇ ಹೇಳ್ತೀನಿ ಅಷ್ಟು. ಓಕೆ, ಸೊ ಇವೆಲ್ಲ ಅಡ್ಜಸ್ಟ್ ಮಾಡಿ ಇದು ಯಾಕೋ ಓಕೆ. ಸೊ ಇದನ್ನು ಡೈರೆಕ್ಟ್ ನಿಮ್ಗೆ ಹಿಂಗೆ ತೋರಿಸ್ಬಿಡ್ತೀನಿ ನಾನು. ವಿಡಿಯೋಲಿ ಅಂತ ಆಗುತ್ತದು. ಲೈಕ್ PSD ನಾನು PSD ಓಪನ್ ಮಾಡ್ಕೋಬೇಕು ನನಗೆ ಫಸ್ಟು. PSD ನಾನು ಆಲ್ರೆಡಿ ನಾನು ಕ್ರಿಯೇಟ್ ಮಾಡಿರೋದು PSD. ನಿಮಗೆ ಟ್ಯುಟೋರಿಯಲಿಗೆ ಅಂತಗೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. PSD ಓಪನ್ ಮಾಡ್ತಿದ್ದೀನಿ ಈಗ. ರನ್ ಐಟಪ್ ಅಂತಿದೆ. ಸೊ ಇದ್ರ ಮೇಲೆ ಆ ಲೇಯರ್ ಏನಿದೆ ಅದನ್ನು ಕ್ಲಿಕ್ ನೋಡ್ಕೊತಾ ಇದ್ದೀನಿ. ಅದು ಕ್ಯಾಮ್ರಾ ಫಿಲ್ಟರ್ ಆನ್ ಇರೋದ್ರಿಂದ ಅದು ಕಾಣಲ್ಲ. ಸೊ ಇಲ್ಲಿ ನೋಡಿ ಈಗ ಓಕೆನಾ. ಸೊ ಇದನ್ನ ಏನು ಮಾಡಬೇಕು, ಲೈಕ್ ದಿಸ್ ತಗೊಂಡು ಬರ್ತೀನಿ. ಸೊ ಇದಕ್ಕೆ ತಗೊಂಬಂದೆ ಈಗ ಇಲ್ಲಿ ಇದನ್ನು ಅಡ್ಜಸ್ಟ್ ಮಾಡಬೇಕು. ಸೇಮ್ ಪ್ರಾಸೆಸ್ Ctrl+T ಕೊಟ್ಟು ಅಡ್ಜಸ್ಟ್ ಮಾಡಿಬಿಟ್ಟು ಲೈಕ್ ಇದನ್ನು ಲೈಕ್ ಆ ಥರ ಸ್ಟೈಲ್ ಎಫೆಕ್ಟ್ ಬೇಕಪ್ಪ ಅಂತಂದರೆ, ಆ ಥರ ಒಂದು ಪರ್ಸ್ಪೆಕ್ಟಿವ್ ಬೇಕಪ್ಪ ಅಂತಂದರೆ ಕಂಟ್ರೋಲ್ನ ಓದ್ಕೊಂಡು ಆ ಎಡ್ಜಸ್ಸಲ್ಲೇ ವರ್ಕ್ ಮಾಡ್ತಾ ಹೋಗ್ಬೇಕು. ಸೊ ಅದನ್ನಕ್ಕೆ ಇದನ್ನು ರಿಮೂವ್ ಮಾಡ್ಕೊಂಡು ಇದನ್ನು ಡಿಲೀಟ್ ಮಾಡ್ತೀನಿ ನಾನು. ಸೊ ಡಿಲೀಟ್ ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಬಂದಿದೆ.
ಸೊ ಡಿಲೀಟ್ ಮಾಡ್ತಿದ್ದೀನಿ. ಓಕೆ, ಇದನ್ನೇನು ಮಾಡಬೇಕು, ಮೂವ್ ಟೂಲ್ನ ಹಿಡ್ಕೊಂಡು ಕಂಟ್ರೋಲ್ ಟೀನ ಕೊಟ್ಬಿಟ್ಟು ಸೆಲೆಕ್ಟ್ ಆಗುತ್ತೆ. ಸೊ ಅದನ್ನು ಅಲ್ಲಿಗೆ ಪೇಸ್ಟ್ ಮಾಡಬೇಕು. ಪೇಸ್ಟ್ ನಥಿಂಗ್ ಬಟ್ ಅಡ್ಜಸ್ಟ್ ಮಾಡಿ ಅದನ್ನು. ಓಕೆ, ಅಡ್ಜಸ್ಟ್ ಈ ಥರ. ಓಕೆನಾ, ಇನ್ನೂ ಅಡ್ಜಸ್ಟ್ ಆಗಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕಂಟ್ರೋಲ್ ಟಿ ಕೊಡಿ. ಮತ್ತೆ ಕಂಟ್ರೋಲ್ ಟಿ ಕೊಡ್ತಿದ್ದೀನಿ ಮತ್ತೆ. ಓಕೆ, ಈ ಕಂಟ್ರೋಲ್ಸ್ನ ಹೋಲ್ಡ್ ಮಾಡಿಬಿಟ್ಟು ಎಡ್ಜಸ್ ಕಡೆ ಅದು ಎಡ್ಜಸ್ ಆ ಕಡೆ ಬೇಡ, ಲೈಕ್ ಕೆಳಗಡೆ ಮಾಡಿದರೆ ಲೈಕ್ ಅದು ಕೆಳಗಡೆ ಬರುತ್ತೆ. ಓಕೆನಾ, ಸೊ ಈಗ ಅಡ್ಜಸ್ಟ್ ಆಯಿತು. ಇದನ್ನೇ ಒಂದು ಕಾಪಿ ಹೆಂಗೆ, ಕಂಟ್ರೋಲ್ ಜೆ ಕೊಡಬೇಕು. ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಜೆ ಕೊಡಿ. ಕಂಟ್ರೋಲ್ ಜೆ ಕೊಟ್ಬಿಟ್ಟು ಒಂದು ಲೇಯರ್ನ ಸೆಲೆಕ್ಟ್ ಮಾಡಿ. ಈಗ ಒಂದು ರೆಕ್ಟಾಂಗ್ಯುಲರ್ ಇರುತ್ತಲ್ಲ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟ್ರೋಲ್ ಜೆ ಕೊಟ್ಬಿಟ್ಟು ಕಾಪಿ ಸಿಗುತ್ತೆ. ಅದನ್ನೇ ಕೆಳಗಿಂದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ಕೇಲ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟು ಓಕೆನಾ. ಅಡ್ಜಸ್ಟ್ ಆಗ್ತಾ ಇಲ್ಲ. ಈಗ ಅಡ್ಜಸ್ಟ್ ಮಾಡ್ತಿದ್ದೆ. ಓಕೆ, ಅಡ್ಜಸ್ಟ್ ಆಯ್ತು. ಸೊ ಇಷ್ಟು ಮುಗೀತು. ಇನ್ನು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಈಗ ಅಲ್ಲೊಂದು ನಾನು ಪಿ ಎಸ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಲೈಟ್ಸ್ ಇತ್ತು ಅಲ್ವಾ. ಸೊ ಮತ್ತೆ ಓಪನ್ ಮಾಡ್ಕೊತೀನಿ ನಾನು, ಏನು ಬರುತ್ತೆ ಅಂತ ನಂಗೆ ಗೊತ್ತಾಗಲಿಲ್ಲ. ಸೊ ಅದಕ್ಕೋಸ್ಕರ ಓಪನ್ ಮಾಡಿದೆ. ಸೊ ಅಲ್ಲಿ ನೋಡಿ ಮತ್ತೆ ಅಲ್ಲಿ ಲೈಟ್ಸ್. ಸೊ ಈ ಲೈಟ್ಸು ತೋರಿಸ್ಬೇಕಾಗುತ್ತೆ ನಾನು, ಯಾಕಂದರೆ ಎಲ್ಲರಿಗೂ ತೋರಿಸ್ಬೇಕಾಗುತ್ತೆ. ಸೊ ಅದರಿಂದನೇ ಒಂದು ಚೇಂಜ್ ಆದರೂ ಆಗ್ಬೋದು. ಸೊ ಈಗ ಆನ್ ಮಾಡ್ಕೊತಿದ್ದೀನಿ ನಾನು. ಸೊ ಆ ಲೈಟ್ಸ್ನ ಲೆನ್ಸ್ ಪ್ಲೇಯರ್ ಅಂತ ಹೊಡಿದ್ರೆ ಬೇಕಾದಷ್ಟು ಸಿಗ್ತವೆ ನಿಮಗೆ. ಓಕೆನಾ, ಬೇಕಾದಷ್ಟು ಸಿಗ್ತವೆ. ಸೊ ಪಿಂಟ್ರೆಸ್ಟಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತ ಇದ್ದೀನಿ. ಈಗ ಆ ಫೋಲ್ಡರ್ನೇ ಈ ಫೋಲ್ಡರ್ಗೆ ಹಾಕ್ತಾ ಇದ್ದೀನಿ. ಓಕೆನಾ, ಆ ಫೋಲ್ಡರ್ನ ಈ ಫೋಲ್ಡರಿಗೆ ಹಾಕ್ಬಿಟ್ಟು ಹಾಕ್ತಿದ್ದೀನಿ. ಈಗ ಆಗುತ್ತದು. ಓಕೆ, ಬಂತು. ಓಕೆ, ಈಗ ಆಲ್ರೆಡಿ ಬಂದಿದೆ. ಏನು ಮಾಡ್ತೀವಪ್ಪ ಅಂತಂದರೆ ಲೈಕ್ ಅದನ್ನು ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ಬಿಫೋರ್ ಹೆಂಗಿತ್ತು, ಆಫ್ಟರ್ ಹೆಂಗಾಯಿತು ಅಂತ. ಇದು ಆಫ್ಟರ್ ಇರೋದು ಆಲ್ರೆಡಿ. ಸೊ ಈಗ ಇದ್ರ ಹಿಂದ್ಗಡೆ ಬೇಕಲ್ಲ, ಅದಕ್ಕೋಸ್ಕರ ಹಿಂದ್ಗಡೆ ತರ್ತಾ ಇದ್ದೀನಿ. ಅಂದರೆ ಈ ಸೆಕೆಂಡ್ ಇಮೇಜ್ ಹಿಂದೆ ಬೇಕಲ್ವ ನಿಮಗೆ. ಸೊ ಅದಕ್ಕೋಸ್ಕರ ಅದನ್ನು ಹುಡುಕ್ಬೇಕು. ಅದೆಲ್ಲ ಥರ ಹುಡುಕ್ತಿದ್ದೀನಿ. ಓಕೆ, ಅಲ್ಲಿತ್ತು. ಸೊ ಸೆಲೆಕ್ಟ್ ಮಾಡ್ಕೊಂಡು ಗೊತ್ತಿಟ್ಕೊಂಡು ಇಲ್ಲಿ ತೋರಿಸಿದೆ ನೋಡಿ. ಈಗ ಆಲ್ರೆಡಿ ಬಂದಿದೆ. ಈಗ ನಿಮಗೆ ಕಂಟ್ರೋಲ್ ಟಿ ಕೊಟ್ಕೊಂಡು ಸ್ಕ್ರೀನ್ ಇದೆ ಎರಡು, ಈ ಥರ ಅಡ್ಜಸ್ಟ್ ಮಾಡಿ. ಈ ಥರ ಅಡ್ಜಸ್ಟ್ ಮಾಡಬೇಕು. ಕಂಟ್ರೋಲ್ ಚೆಕ್ ಕೊಟ್ಟು ಕಾಪಿ ತೊಗೊಂಡು ಕಂಟ್ರೋಲ್ ಟಿ ಕೊಟ್ಬಿಟ್ಟು ರೈಟ್ ಕ್ಲಿಕ್ ಕೊಟ್ಬಿಟ್ಟು ಕ್ಲಿಕ್ ಹಾರಿಜಾಂಟಲ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಉಲ್ಟಾ ಬರುತ್ತೆ ಅದು. ಅದನ್ನ ಇಲ್ಲಿ ಅಡ್ಜಸ್ಟ್ ಮಾಡಿ. ಆ ಥರ ಅಡ್ಜಸ್ಟ್ ಮಾಡಿಬಿಟ್ರೆ ಮುಗೀತು. ಬಟ್ ಇನ್ನೇನೇ ಸೈಡಿಗೆಲ್ಲ ಲೈಟ್ ಸೈಡಿಗೆ. ಸೊ ಅನ್ವಾಂಟೆಡ್ ಲೈಟ್ಸ್ಗಳೆಲ್ಲ ರಿಮೂವ್ ಮಾಡಬೇಕಲ್ವಾ. ಸೊ ಆ ಲೇಯರ್ನೇ ಸೆಲೆಕ್ಟ್ ಮಾಡಿಬಿಟ್ಟು ಎರೇಸ್ ಮೇಲ್ ಟೂಲ್ ಕೊಟ್ಕೊಂಡು ಒಪಾಸಿಟಿ ಒಂದು ಲೆವೆಲಲ್ಲಿ ಇಟ್ಕೊಂಡು 50, 30, 40 ಸಮಥಿಂಗ್ ಅದನ್ನು ಇಟ್ಕೊಂಡು ಯಾವ ಪಾರ್ಟ್ಸ್ ಬೇಡ ಅಲ್ಲಿ ಎರೇಸರ್ ಯೂಸ್ ಮಾಡಿಬಿಟ್ಟು ಎರೇಸ್ ಮಾಡ್ತಾ ಹೋಗಿ. ಅದಕ್ಕೆ ನೋಡಿ ಒಂದು ಸ್ವಲ್ಪ ಇಟ್ಕೊಂಡು ಎರೇಸ್ ಮಾಡ್ತಾಯಿದ್ದೀನಿ. ಯಾರು ಲೇಯರ್ ಸೆಲೆಕ್ಟ್ ಮಾಡಿರ್ತಾರೋ ಅದು ಲೇಯರಿಗೆ ಆಗೋದು. ಸೊ ಈಗ ಅಲ್ಲಿ ಲೇಯರ್ ಸೆಲೆಕ್ಟ್ ಮಾಡಿರಿ. ಫಸ್ಟ್ ಲೇಯರ್ ಸೆಲೆಕ್ಟ್ ಮಾಡಿದಾಗ ಅಳಿಸಿತ್ತು ಅದು. ಓಕೆನಾ. ಸೊ ನೆಕ್ಸ್ಟ್ ಸೆಕೆಂಡ್ ಲೇಯರ್ ಬೇಕಾದರೆ ಸೆಕೆಂಡ್ ಲೇಯರ್ ಸ್ವಲ್ಪ ಅಳಿಸಿತ್ತು. ಓಕೆನಾ, ಇಷ್ಟೇ. ಸೊ ಓಕೆ ಗೈಸ್, ಸೊ ಎಲ್ಲ ಕಂಪ್ಲೀಟ್ಲಾಗಿ ನೋಡಿ ಸ್ಕ್ರೀನನ್ನು ಇಟ್ಕೊಳೋದು ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಎಲ್ಲರಿಗೂ ಆದಷ್ಟು ಬೇಗ ಶೇರ್ ಮಾಡಿ. ಕನ್ನಡಿಗ ಸಪೋರ್ಟ್ ಬೇಕಾಗಿದೆ. ಸೊ ನಿಮ್ಮ ಸಪೋರ್ಟ್ ಇಲ್ಲಂದರೆ ನಾನು ಏನು ಮಾಡೋಕ್ಕಾಗಲ್ಲ. ಸೊ ಸಪೋರ್ಟ್ ಬೇಕು. ಸೊ ಮುಂದಿನ ವೀಡಿಯೋ ಸಿಗೋಣ. ಬಾಯ್ ಬಾಯ್.